ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಶ್ರೀಮದ್ ರಾಮಾಯಣ ಜ್ಞಾನ ಯಜ್ಞದ ತಪಸ್ವಿಗಳೇ, ನೀವು ತಪಸ್ವಿಗಳಾಗಿಯೇ ಬಂದಿದ್ದೀರಾ. ಇವತ್ತು ತಪಸ್ಸನ್ನೇ ಮಾಡ್ತಾ ಇದ್ದೀರಾ. ನೀವು ತಪಸ್ಸನ್ನು ಮಾಡಿದ್ದೀರಿ ಅಂದರೆ ನಿಮ್ಮ ದೇಹದಲ್ಲಿ ಬಿಸಿ ಹುಟ್ಟಬೇಕು, ಕಿವಿಗಳು ಬಿಸಿಯಾಗಿ ಬಿಡಬೇಕು, ಮಿದುಳು ಬಿಸಿಯಾಗಿ ಬಿಡಬೇಕು. ಯಾಕೆ ಅಂದರೆ ಆ ಘರ್ಷಣೆ, ಆ ತುಮುಲ, ಆ ಸ್ವೀಕಾರ, ನಿಮಗೆ ವಿಮರ್ಶೆ ಎನ್ನುವ ಪದ ಏನಪ್ಪ ಅಂದರೆ ಮರ್ಷತಿ ಅಂತ, ಉಜ್ಜುವುದು ಅಂತ. ನಿಮ್ಮ ಮನಸ್ಸಿನ ಯೋಚನೆಗಳ ಜೊತೆಗೆ ನನ್ನದು ಘಾತಿಸಬೇಕು, ಘಟ್ಟಿಸಬೇಕು, ಬಿಸಿ ಹುಟ್ಟಿಸಬೇಕು, ಕೊನೆಗೆ ತಂಪಾಗಬೇಕು. ಬೆಣ್ಣೆಯಂತೆ ಮೃದುವಾಗಬೇಕು, ಶೀತಲವಾಗಬೇಕು. ಶಿವರುದ್ರ ಸ್ವಾಮಿಗಳ ಪ್ರವಚನದಲ್ಲಿ ಮಿಂದು ಏಳಬೇಕು. ಅವರ ಹೆಸರು ನೋಡ್ರಿ ಎಷ್ಟು ಅದ್ಭುತವಾಗಿದೆ. ಶಿವ ರುದ್ರ. ಶಿವ ಅಂದರೆ ಮಂಗಳಮೂರ್ತಿ, ರುದ್ರ ಅಂದರೆ ಪ್ರಲಯ ರುದ್ರ. ಆದರೆ ನಾನು ಕಂಡಿಲ್ಲ ಅವರು ಯಾವ ರುದ್ರರಾಗಿದ್ದಾರೆ ಅಂತ. ಇದು ನಮ್ಮ ಜೀವನದ ಸಂಕೇತ. ನಾವೆಲ್ಲ ಹುಟ್ಟುವಾಗ ತುಂಬ ಸಂತೋಷದಿಂದ ಶಿವಮಯವಾಗಿರ್ತೀವಿ. ರುದ್ರ ಕಣ್ಣು ಬಿಟ್ಟಾಗ ಅಳುತ್ತಾ ಕೂತ್ಕೊಳ್ತೀವಿ. ಇಡೀ ಜೀವನದ ಸಾರವನ್ನೇ, ಬದುಕಿನ ಆದ್ಯಂತಗಳನ್ನೇ ತಮ್ಮ ಹೆಸರಿನಲ್ಲಿ ಲಗತ್ತಿಸಿಕೊಂಡಿರತಕ್ಕಂತಹವರು ಶ್ರೀ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು. ಅಷ್ಟೇ ಅಲ್ಲ, ನಾನು ಅವ್ರನ್ನ ಕೂತ್ಕೊಂಡಾಗಲೂ ಆ ಪ್ರಶ್ನೆ ಕೇಳಿದೆ, ಬಹಳಷ್ಟು ಬಾರಿ ಆ ಪ್ರಶ್ನೆ ಕೇಳಿದ್ದೀನಿ ಅವ್ರನ್ನ. ನಾನೊಂದು 30 ವರ್ಷಗಳಿಂದ ಅವರನ್ನು ನೋಡ್ತಾ ಇದ್ದೀನಿ. ಅದು ಹೇಗೆ ನಿಮ್ಮ ಮುಖದಲ್ಲಿ ಒಂದು ಗೆರೆ, ಒಂದು ಕೂದಲು ಹೆಚ್ಚು ಕಮ್ಮಿ ಆಗಿಲ್ವಲ್ಲ, ಹಾಗೆಯೇ ಇದ್ದೀರಲ್ಲ ಅಂತ. ಹಾಗೇ ಇದ್ದಾರೆ ಅವರು. ಚಿರಜೌವನಿಗರಾಗಿದ್ದಾರೆ. ನನ್ನ ಕಣ್ಣಲ್ಲಿ ಇಬ್ಬರನ್ನು ನಾನು ನೋಡ್ತೇನೆ, ಜೌವನಿಗರು ಅಂತ. ಒಬ್ಬರು ಮಾಸ್ಟರ್ ಹಿರಣ್ಣಯ್ಯನವರು, ಇನ್ನೊಬ್ಬರು ಶಿವರುದ್ರ ಮಹಾಸ್ವಾಮಿಗಳು. ನಿಮಗೆ ಆ ಸಂತೋಷ, ಆ ಧೈರ್ಯ, ಆ ಸ್ಥೈರ್ಯ, ಆ ಸ್ಫೂರ್ತಿ, ಆ ಉತ್ಸಾಹ ಅದೆಲ್ಲ ಬರಬೇಕಾಗಿದ್ದರೆ ಇನ್ನು 22 ದಿವಸಗಳು ಅಲ್ಲೇ ಕೂತಿರಬೇಕು. ಹೊತ್ತಿಗಳೇ ನೀವು ರಾಮ ನಾಮದಲ್ಲಿ ಮೀಯಬೇಕು. ಶ್ರೀ ಶ್ರೀ ಶಿವರುದ್ರ ಮಹಾಸ್ವಾಮಿಗಳ ಬಗ್ಗೆ ಒಂದು ಮಾತನ್ನು ಹೇಳಬೇಕು ನಾನು. ನನಗೆ ಶ್ರೀ ಶ್ರೀ ಶಂಕರ ಭಗವತ್ಪಾದರನ್ನು ಬಿಟ್ಟರೆ ನಾನು ನಿಜವಾಗಿಯೂ ಪ್ರಣಾಮ ಮಾಡತಕ್ಕಂಥದ್ದು ಅಲ್ಲಮಪ್ರಭುಗಳಿಗೆ. ಅಲ್ಲಮಪ್ರಭುಗಳಷ್ಟು ತೀಕ್ಷ್ಣ ಜ್ಞಾನ ಶಿಖಿ ವಚನ ಸಾಹಿತ್ಯದಲ್ಲಿ ವಿರಳ. ಯಾರನ್ನು ಬಿಟ್ಟರು ಅವರು? ಬಸವಣ್ಣನ್ನು ಹೊಡೆದಾಕ್ಬಿಟ್ರು, ಮುಕ್ತಾಯಕ್ಕನ್ನು ನುಂಗ್ ಹಾಕಿಬಿಟ್ರು, ಚನ್ನಬಸವಣ್ಣನ್ನು ಬಿಡಲಿಲ್ಲ. ಸ್ವಾಮಿ ಯಾರನ್ನು ಬಿಟ್ಟರು? ಅಲ್ಲಮಪ್ರಭುಗಳು ಯಾರನ್ನೂ ಬಿಡಲಿಲ್ಲ. ಅಂಥ ಜ್ಞಾನ ಮಾರ್ತಾಂಡ ಆತ. ಶುದ್ಧಾದ್ವೈತ ದರ್ಶನವನ್ನು ನಾನು ಕಂಡಿದ್ದು ಅಲ್ಲಮಪ್ರಭುಗಳ ವಚನದಲ್ಲಿ. ಅಂತಹ ಅಲ್ಲಮಪ್ರಭುಗಳ ವಚನ ಶ್ರೀ ಶ್ರೀ ಸ್ವಾಮಿಗಳಿಗೆ ವಾಚೋವಿಧೇಯ. ಅವರು ಅಲ್ಲಮಪ್ರಭುಗಳ ವಚನಗಳನ್ನು ಹೊದ್ದುಕೊಂಡು ಬಸವಣ್ಣನವರ ವಚನಗಳ ಹಾಸುಗೆಯಲ್ಲಿ ಮಲಗಿ ನಿದ್ದೆ ಹೋಗ್ತಕ್ಕಂಥವ್ರು. ಉಚ್ಛ್ವಾಸ ನಿಶ್ವಾಸಗಳೆಲ್ಲ ಬಸವಣ್ಣ ಅಲ್ಲಮಪ್ರಭುಗಳನ್ನು ಅವರು ಐಕ್ಯ ಮಾಡಿಕೊಂಡಿರತಕ್ಕಂತಹ ಮಹಾನ್ ವಚನ ವಾರಿಧಿಯ ವಿಭು ಅವರು. ಅಷ್ಟೇ ಹೇಳಿದರೆ ನಿಮಗನ್ಸುತ್ತೆ ಅದು ಏನು ಮಹಾ, ಅವರು ಲಿಂಗಾಯತರು, ಅದರೊಳಗೆ ವಿರಕ್ತರು, ಆದ್ದರಿಂದ ವಚನ ಸಾಹಿತ್ಯ ಬರುತ್ತೆ ಬಿಡ್ರಿ ಅಂತ ಅನ್ಬೋದು. ಆದರೆ ನಿಮಗೆ ಗೊತ್ತಿಲ್ಲ, ವೈದಿಕವಾಗಿ ವೇದಗಳ ಬಗ್ಗೆ ಅವರಿಗೆ ಎಷ್ಟೊಂದು ಅಧಿಕಾರ ಇದೆ ಅಂತ. ವೇದದ ಬಗ್ಗೆ ಅಧಿಕಾರ ಇದೆ ಅಂದರೆ ಅರಿವಿನ ಬಗ್ಗೆ ಅಧಿಕಾರ ಇದೆ. ಅವರು ಅರಿವಿನ ಪ್ರಭುಗಳು. ಅವರು ಅಲ್ಲಮಪ್ರಭುಗಳಾದರೆ ಇವರು ಅರಿವಿನ ಪ್ರಭುಗಳು, ಶ್ರೀ ಶ್ರೀ ಶಿವರುದ್ರ ಮಹಾಸ್ವಾಮಿ. ಇಂತಹ ಮಹಾನ್ ತಪಸ್ವಿಗಳು, ಅದು ಎಷ್ಟು ಆಪ್ತರು, ಅದು ಎಷ್ಟು ಸರಳರು. ಒಮ್ಮೆ ಹತ್ತಿರ ಹೋಗಿಬಿಟ್ರೆ ಅಂದರೆ ನಾನು ಬೇಡ ಅಂದರೂ ಎಷ್ಟೋ ಸಲ ಅಪ್ಪ ಅಂತ ಕರೀತಾರೆ ನನ್ನನ್ನು. ಧಣಿ ಏನ್ಬಿಡ್ತಾರೆ, ನಾನು ಯಾವ ಧಣಿತ್ವವೂ ಇಲ್ಲ. ಅಂತಹ ತುಂಬ
ಹೃದಯ ಸಾಮೀಪ್ಯಕ್ಕೆ ಬಂದು ಅವರ ಬಳಿಗೆ ಯಾರೇ ಹೋದರೂ ಅವರನ್ನು ತಮ್ಮ ಪ್ರೀತಿಯಿಂದ ಆಲಿಂಗನ ಮಾಡಿಕೊಳ್ಳತಕ್ಕಂಥ ಮಹಾನ್ ಮಾನವ ಹೃದಯ ಚೇತನ ಅಂದರೆ ಶ್ರೀ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು. ಅವರು ಈ ಹೊತ್ತು ನನ್ನ ಉಪನ್ಯಾಸಕ್ಕೆ ಆಗಮಿಸಿ ಅವರ ಸರಳತೆಯ ಬಗ್ಗೆ ಒಂದು ಮಾತು ಹೇಳ್ತೀನಿ. ಸುಮಾರೊಂದು 2 ತಿಂಗಳ ಹಿಂದೆ ಯಾವುದೋ ಒಂದು ಮದುವೆಯಲ್ಲಿ ನಾವು ಅವರು ಭೇಟಿಯಾಗಿದ್ವಿ. ಆಗ ನಾನು ಈ ಉಪನ್ಯಾಸ ಕಾರ್ಯಕ್ರಮದ ಬಗ್ಗೆ ಹೇಳಿ ಮುಗಿಸಿ ಏನೋ ಕರಿಬೇಕು ಅಂತಿದ್ದೆ. ಅವರು ಕೈ ಹಿಡ್ಕೊಂಡು ಹೇಳಿದರು, ರಾಯರೇ ಒಂದು ದಿವಸ ನಾನು ಬರ್ತೀನಿ, ಹೇಳಿ ಯಾವತ್ತು ಬರಬೇಕು ಅಂತ. ಆಮೇಲೆ ಮಾನ್ಯ ವೆಂಕಟನಾರಾಯಣವರು ಹೋದರೂ ಒಂದು ದಿನಾಂಕವನ್ನು ಖಚಿತಪಡಿಸಿದರು, ಆಗಮಿಸಿದ್ದಾರೆ. ಮಹಾನ್ ಜ್ಞಾನಸ್ವರೂಪಿಗಳಾಗಿಯೂ ನಮ್ಮ ಹಣೆ ಬರಹ ಏನು ಅಂದರೆ ಆಯಿ ಬರ್ತಾ ಇದ್ದಾಗೆ ಯಾರಪ್ಪ ಅದು ಬ್ರಹ್ಮ ಬಾರೆ ನಿಂಗೆ ಪಾಠ ಹೇಳ್ತೀನಿ ಅನ್ನೋರು ನಾವೆಲ್ಲನೂ. ಅವರು ಮಹಾನ್ ಜ್ಞಾನಸ್ವರೂಪಿಗಳಾಗಿಯೂ ಅತ್ಯಂತ ಸರಳ ಆಗಿರತಕ್ಕಂಥವರು, ಮಹಾನ್ ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇರತಕ್ಕಂಥವರು. ಈಗಾಗಲೇ ಹೇಳಿದಾಗೆ ಕಾಲನ ಮೇಲೆ ತಮ್ಮ ದರಬಾರನ್ನು ಹೇರಿ ಜರೆ ಎನ್ನುವುದನ್ನು ಹತ್ತಿರ ಸೇರಿಸದೇ ಇರತಕ್ಕಂತಹ ಚಿರಜೌವನಿಗರಾಗಿರತಕ್ಕಂತಹ ಶಿವಸ್ವರೂಪಿಗಳಾಗಿರತಕ್ಕಂಥ ಮಾನನೀಯ ಸ್ವಾಮಿಗಳೇ, ತಾವು ಆಗಮಿಸಿದ್ದೀರಿ, ನನಗೆ ಗೌರವ ಕೊಟ್ಟಿದ್ದೀರಿ, ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿ. ಇಷ್ಟು ಪೀಠಿಕೆಯ ಸಹಿತ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ನಿನ್ನೆ ನಾವು ಮಾತನಾಡ್ತಾ ಶ್ರೀರಾಮ ಅಂದರೆ ಏನು ಅನ್ನುವುದನ್ನು ಪ್ರಾರಂಭ ಮಾಡಿದ್ವಿ. ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ ಇತಿ ರಾಮಪದೇನಾಸೌ ಪರಂ ಬ್ರಹ್ಮಾಭಿಧೀಯತೆ. ರಮಂತೆ ಯೋಗಿನೋನಂತೆ, ಯೋಗಿಗಳ ಹೃದಯದಲ್ಲಿ ಸದಾ ರಮಿಸ್ತಾ ಇರತಕ್ಕಂತಹ ನಿತ್ಯಾನಂದೇ ಚಿದಾತ್ಮನಿ, ಸದಾ ಸರ್ವದಾ ಆನಂದಮಯವಾಗಿರತಕ್ಕಂತಹ ಸ್ಥಿತಿಯನ್ನು ಉಂಟು ಮಾಡತಕ್ಕಂತಹ ಯಾವ ಶಕ್ತಿ ಇದೆಯೋ ಅದು ರಾಮ ಅಂತ. ಇತಿ ರಾಮಪದೇನಾಸವು, ಆ ರಾಮಪದ, ರಾಮ ಅಂದರೆ ಅರ್ಥ ಏನಯ್ಯ ಅಂದರೆ ಪರಬ್ರಹ್ಮಾಭಿಧೀಯತೆ, ಅದು ಪರಬ್ರಹ್ಮನ್. ಇದು ಯಾವುದೋ ಒಬ್ಬ ಕವಿಯೋ ಒಬ್ಬ ಉಪನಿಷತ್ಕಾರನೋ ಒಬ್ಬ ದಾರ್ಶನಿಕನೋ ಹೇಳಿದ ವಾಕ್ಯ ಅಲ್ಲ. ಈ ಪರಬ್ರಹ್ಮ ಸ್ವರೂಪರೇ ಶ್ರೀರಾಮರು. ಆ ಪರಬ್ರಹ್ಮ ಸ್ವರೂಪದ ಮೂಲದಿಂದಲೇ ಶ್ರೀರಾಮರ ಪುಷ್ಪ ಅರಳಿದ್ದು ಅನ್ನುವುದನ್ನು ವಸಿಷ್ಠ ಬ್ರಹ್ಮರ್ಷಿಗಳು ರಾಮ ವಂಶ ದರ್ಶನವನ್ನು ಮಾಡುವಾಗ ಒಂದು ದೊಡ್ಡ ಪಟ್ಟಿಯನ್ನು ಕೊಡ್ತಾರೆ. ಅವರು ಹೇಳ್ತಾ ಹೋಗ್ತಾರೆ, ಈ ಹೊತ್ತು ಮತ್ತು ನಾಳೆ ನಾನು 2 ದಿವಸಗಳಲ್ಲಿ ರಾಮರ ದಿವ್ಯಾಗಮನಕ್ಕೆ ಹಿನ್ನೆಲೆಯಾಗಿ ಶ್ರೀರಾಮರ ವಂಶವನ್ನು ನೋಡಲಿದ್ದೇವೆ. ಎಲ್ಲಿಂದ ಆರಂಭವಾಗಿ ಎಲ್ಲಿಗೆ ಅವರು ಬಂದು ಸೇರಿದ್ದಾರೆ ಅಂತ. ಅವರು ಬದುಕಿ ತೋರಿಸಿದಂತಹ ಬಿಳಿಯ ಬಟ್ಟೆ ಬೇರೆ, ಆದರೆ ಅವರು ಜನನವಾಗಿದ್ದು ಹೇಗೆ, ಅದರ ಹಿನ್ನೆಲೆ ಎಂಥದ್ದು? ಅವ್ಯಕ್ತ ಪ್ರಭವೋ ಬ್ರಹ್ಮ, ವಸಿಷ್ಠ ಬ್ರಹ್ಮರ್ಷಿಗಳ ಉದ್ಘಾಟನೆ. ಅವ್ಯಕ್ತ ಪ್ರಭವೋ ಬ್ರಹ್ಮ, ಈ ಇಡೀ ಸೃಷ್ಟಿಯ ಮೂಲ ಬ್ರಹ್ಮನ್. ಅದು ಹೇಗೆ ಇದೆ? ಅದು ಅವ್ಯಕ್ತವಾಗಿದೆ, ಅಂದರೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದರ ಅದು ಅದೃಷ್ಟ. ಅದೃಷ್ಟ ಅಂದರೆ ದೃಷ್ಟಿಗೆ ಗೋಚರವಲ್ಲದ್ದು ಅದೃಷ್ಟ. ಅದು ಅದೃಷ್ಟ, ಅಗೋಚರ, ಅದು ಅವ್ಯಕ್ತ. ಅವ್ಯಕ್ತ ಪರಬ್ರಹ್ಮನ್ ಅನ್ನತಕ್ಕಂಥದ್ದನ್ನೇ ಶ್ರೀ ಶ್ರೀ ಶಂಕರ ಭಗವತ್ಪಾದರು ತಮ್ಮ ಅದ್ವೈತ ಸಿದ್ಧಾಂತದಲ್ಲಿ ಮಂಡನೆ ಮಾಡಿದರು. ನಿರುಪಮ ನಿರಾಲಂಬ ನಿತ್ಯ ನಿರ್ಭಯ ನಿರಾವರಣ ನಿರ್ಮಾಯ ನಿರ್ಮಳ ನಿರ್ವಿಕಲ್ಪ ನಿಜ ನಿರಸೂಯ ನಿಶ್ಚಿಂತ ನಿರ್ಲೇಪ ನಿರ್ಗುಣ ನಿರಾಧಾರ ನಿತ್ಯ ತೃಪ್ತ ನಿರವಧ್ಯ ನಿರ್ಭಿನ್ನ ನಿರ್ದ್ವಂದ್ವ ನಿರ್ದೋಷ ನಿಷ್ಕಾಮ ನಿಷ್ಕಳ ನಿರಾಕಾರ ವಿರಜ ನಿರಹಂಕಾರ ನಿರ್ಮಳ ನಿರಾಳ ಪರಬ್ರಹ್ಮಸ್ವರೂಪ.
ಹಲವಾರು ನಿರ್ಗಳ ಮೇಲೆ ನಾವು ಈ ದೈವವನ್ನು ಯಾವ್ಯಾವುದೋ ಆಕಾರಗಳಲ್ಲಿ ನೋಡ್ತೀವಿ. ಇರಲಿ, ಭಕ್ತ ಮನಸ್ಥಿತಿಗೆ ಅಂತಹ ಆಕಾರಗಳು ಬೇಕು, ಶ್ರೀರಾಮರನ್ನೂ ಸೇರಿಸಿಕೊಂಡು. ಆದರೆ ವೇದಾಂತದಲ್ಲಿ ಈ ಆಕಾರಗಳನ್ನೆಲ್ಲ ವಿಕಾರ ಅಂತ ಕರೀತಾರೆ. ಚಿನ್ನದ ಗಟ್ಟಿ ಇದ್ದರೆ ಅದು ಸತ್ಯ. ಆ ಚಿನ್ನದ ಗಟ್ಟಿಯಿಂದ ಬರತಕ್ಕಂಥ ಉಂಗುರವೋ, ಬಳೆಯೋ, ಸರವೋ, ಡಾವೋ ಇದೆಲ್ಲ ವಿಕಾರಗಳು. ಆ ಮೂಲ ಶಕ್ತಿ ಅದು ಹೇಗೆಯೇ ಇದೆ? ಏನು ನಾವು ಅಂದ್ಕೊಂಡ ಹಾಗೆ ನಮಗೆ 2 ಕಣ್ಣು, 1 ಮೂಗು, 2 ಕಿವಿ ಹಾಗೆ ಇರಬೇಕೇ? ಇದು ನಮಗೆ ಗೊತ್ತೇ? ಇದು ಆ ಪರಬ್ರಹ್ಮ ಶಕ್ತಿಯನ್ನ ಯಾವ ಆಕಾರದಲ್ಲಿ ಹಿಡಿದಿರೋದಕ್ಕಾಗ್ತೀರಿ ನಮಗೆ? ನಾವು ನೋಡತಕ್ಕಂಥ ಎಲ್ಲ ದೇವರುಗಳು ನಮ್ಮ ಹಾಗೆ ಇರೋದು. ನಮ್ಮ ಹಾಗೆ ಕಣ್ಣು, ಕಿವಿ, ಮೂಗು ಬೇಕಾ, ಇನ್ನೊಂದು 2 ಕೈ ಜಾಸ್ತಿ ಸೇರಿಸಪ್ಪ, ಇನ್ನೊಂದು ಹಣೆಗೆ ಇನ್ನೊಂದು ಕಣ್ಣು ಜಾಸ್ತಿ ಇಡಯ್ಯ ಅಂತ ನಾವು ಮಾತಾಡ್ತೀವಿ. ಬಿಟ್ರೆ ಹ್ಯಾಗೆ ಗೊತ್ತು ನಮಗೆ ಹಾಗೇ ಇದೆ ದೈವ ಅಂತ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಉಪನಿಷತ್ಕಾರ ಹೇಳಿದ, ನಾನು ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಕಡೆಯ, ಹೇಳಲಿಕ್ಕೆ ಆಗ್ತಾ ಇಲ್ಲಯ್ಯ, ನಮಗೆ ಗೊತ್ತಿಲ್ಲ. ದೈವ ಅನ್ನತಕ್ಕಂತಹ ಶಕ್ತಿ ಉಂಟು, ಆದರೆ ಅದರ ದರ್ಶನ ನಮಗೆ ಆಗಿಲ್ಲ. ಏನೋ ದೈವವೇ ಇಷ್ಟಪಟ್ಟರೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಹಾಗೆ, ನುತುಮಾಂ ಶಕ್ಯಸೈ ದ್ರಷ್ಟು ಮನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ಯೋಗಮೈಶ್ವರಂ. ಪೆದ್ದ, ನಿನ್ನ ಕಣ್ಣಲ್ಲಿ ಕಾಣೋಕ್ಕಾಗಲ್ಲ ಅದು. ನಾನೊಂದು ದಿವ್ಯವಾದ ಕಣ್ಣು ಕೊಡ್ತೀನಿ ನೋಡು, ಅದರೊಳಗೆ ನೋಡು. ಅದು ವಿಶ್ವರೂಪ, ನಮ್ಮ ಕಣ್ಣಿಗೆ ಕಾಣುತ್ತೆ. ಅದನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಶ್ನಿಸಿದವರು ಶ್ರೀ ಶ್ರೀ ಶಂಕರ ಭಗವತ್ಪಾದರು. ದೈವ ಅನ್ನತಕ್ಕಂಥದ್ದನ್ನು ಆಕಾರ ಸಹಿತವಾಗಿ ಅಲ್ಲ ಅಂತ. ಅದಕ್ಕೆ ಇದನ್ನು ನಿರಾಕಾರ, ನಿರೂಪಮ, ನಿರಾಲಂಬ, ನಿತ್ಯ, ನಿರ್ಭಯ, ನಿರಾವರಣ, ನಿರ್ಮಾಯ, ನಿರ್ಮಳ, ನಿರ್ವಿಕಲ್ಪ, ನಿಜ, ನಿರಸೂಯ, ನಿಶ್ಚಿಂತ, ನಿರ್ಲೇಪ ಎಲ್ಲ ವರ್ಣನೆ ಮಾಡಿದರು. ಅದನ್ನೇ ಅವ್ಯಕ್ತ ಪರಬ್ರಹ್ಮ ಅಂತ ಹೇಳಿ. ಯಾವುದೋ ಒಂದು ಶಕ್ತಿ ಇದೆ, ಅನುಪಮವಾದ ನಮಗೆ ಗೊತ್ತಿಲ್ಲದ ಒಂದು ಶಕ್ತಿಯ ಪ್ರಭಾವದಿಂದಲೇ ಈ ಜಗತ್ತು ನಡೀತಾ ಇದೆ, ನಾವು ನಡೀತಾ ಇದ್ದೇವೆ. ಆ ಅವ್ಯಕ್ತ ಪರಬ್ರಹ್ಮ ಸುವ್ಯಕ್ತವಾದಾಗ, ಕಣ್ಣಿಗೆ ಕಾಣಿಸಿದಾಗ, ಕಾಣಿಸಲ್ಪಡಬೇಕಾದಾಗ ಅದೇನಾಯ್ತದು? ಶ್ರೀಮದ್ ರಾಮಾಯಣದ ಪ್ರಾರಂಭದ ಶ್ಲೋಕದ ಮೊದಲೆರಡು ಪದಗಳನ್ನು ನಾನು ನಿನ್ನೆ ಸೂಚ್ಯವಾಗಿ ಮಾತಾಡಿದ್ದೆ. ತಪಸ್ವಾಧ್ಯಾಯ ನಿರತಂ ಅಂತ. ಆ ತಪಸ್ಸು ಅನ್ನತಕ್ಕಂಥದ್ದೇ ಶ್ರೀಮದ್ ರಾಮಾಯಣದ ಸಂದೇಶ. ತಪಸ್ಸು ಅನ್ನತಕ್ಕಂಥದ್ದೇ ರಾಮಾಯಣದ ತತ್ವ. ಈಗ ಆ ಅವ್ಯಕ್ತ ಪರಬ್ರಹ್ಮನ್ ಸುವ್ಯಕ್ತವಾಯಿತು, ನಮ್ಮ ಕಣ್ಣಿಗೆ ಕಾಣಿಸಬೇಕಾಯಿತು. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಈಗಲೂ ಕಾಣಿಸಲ್ಲ. ಯಾರೋ ಋಷಿಗಳಿಗೆ, ಯಾರೋ ತಪಸ್ವಿಗಳಿಗೆ, ಯಾರೋ ಜ್ಞಾನಿಗಳಿಗೆ, ಯಾರೋ ಧ್ಯಾನಶೀಲರಿಗೆ ಅದು ಕಾಣಿಸ್ತು. ಹ್ಯಾಕ್ ಕಾಣಿಸ್ತು? ಒಂದು ಪದವನ್ನು ನಾವು ಬಹಳ ಬಾರಿ ಕೇಳಿದ್ದೇವೆ. ಆ ಪದದ ಅರ್ಥವನ್ನೇ ಈಗ ನೋಡಬೇಕಾಗಿತ್ತು. ನಾರಾ ಅಂದರೆ ಅರ್ಥ ನೀರು ಅಂತ. ನಾರಂ ಅಂತ ನೆನ್ನೆ ಹೇಳಿದೆ, ನಾರದರ ಮಾತು ಬಂದಾಗ ಅದು ಮೋಕ್ಷ. ನಾರಾ ನೀರು ಅಥವಾ ಹಾಲು. ಆಪೋ ನಾರ ಇತಿ ಪ್ರೋಕ್ತ ಆಪೋ ವೈ ನರಸೂನವಃ ಆಯನಂ ತಸ್ಯತಃ ಪೂರ್ವಂ ತೇನ ನಾರಾಯಣ ಸ್ಮೃತಃ. ಆ ನೀರಿನಲ್ಲಿ ಆ ಅವ್ಯಕ್ತವಾದ ಪರಬ್ರಹ್ಮನ್ ತಪಸ್ಸನ್ನು ಮಾಡ್ತೀರಿ. ಆಯನಂ ತಸ್ಯತಃ ಪೂರ್ವಂ, ಸುವ್ಯಕ್ತವಾಗುವ ಮುನ್ನ ಇದಕ್ಕೊಂದು ಪುಟ್ಟ
ಸಂಕೇತವನ್ನು ನಾವು ನೋಡಬೇಕು. ಅವ್ಯಕ್ತವಾದಂತಹ ಜೀವವೊಂದು ಸುವ್ಯಕ್ತವಾಗಿ ಪ್ರಕಾಶಕ್ಕೆ ಬರುವ ಮುನ್ನ 9 ತಿಂಗಳುಗಳು ತಪಸ್ಸು ಮಾಡುತ್ತೆ. ಆ ತಪಸ್ಸಿನಲ್ಲಿ ಹೆಚ್ಚು ಕಮ್ಮಿ ಆದರೆ ಅಂಗಭಂಗವಾಗುತ್ತೆ, ಇಲ್ಲ ಸತ್ತೇ ಹೋಗುತ್ತೆ. ಆ ಕತ್ತಲ ಕೋಣೆಯಿಂದ ಹೊರಗೆ ಬರುತ್ತೆ ಪ್ರಕಾಶಕ್ಕೆ. ಅದು ಮಾಡತಕ್ಕಂಥದ್ದು ತಪಸ್ಸು. ಅದನ್ನು ನೀವು ಗರ್ಭೋಪನಿಷತ್ತಿನಲ್ಲಿ ಅಧ್ಯಯನ ಮಾಡಬೇಕು, ಯಾವ ರೀತಿ ಅದರ ಚಿಂತನೆ ಉಂಟು. ಈ ಅವ್ಯಕ್ತವಾದ ಶಕ್ತಿ ತಪಸ್ಸನ್ನು ಮಾಡಿದೆ ಅಂದರೆ ಅರ್ಥ ಏನು? ನಾವು ಏನೇ ಮಾಡಬೇಕಾಗಿದ್ದರೂ ತಪಸ್ಸು ಮಾಡಬೇಕು. ತಪಸ್ಸು ತಪಸ್ಸು ತಪಸ್ಸು. ಹೀಗೆ ಈ ಸನ್ಯಾಸಿಗಳನ್ನು, ಜ್ಯೋತಿಷಿಗಳನ್ನು, ಇವರನ್ನು ನಾವು ನೋಡ್ತಾ ಇದ್ದೇವೆ ದೂರದರ್ಶನದಲ್ಲಿ, ಎಷ್ಟು ಕೆಟ್ಟದಾಗಿದ್ದಾರೆ ಅಂತ. ಯಾಕೆ? ತಪಸ್ಸಿಲ್ಲ. ತಪಸ್ವಿಯಾಗಿದ್ದರೆ ಹತ್ರ ಹೋಗೋಕ್ಕಾಗ್ತೇನೆ ನಿಮಗೆ? ಅಷ್ಟು ಆಟ ಆಡೋದಕ್ಕಾಗ್ತಾ ಅವ್ರ ಹತ್ರ? ಅವ್ರನ್ನ ಆಟ ಆಡಿಸ್ತಾ ಇದ್ದಾರೆ ಅಂದರೆ ಆ ಸನ್ಯಾಸಿಗಳನ್ನು ಎಷ್ಟು ಯಾವ ಹಣೆ ಬರಹ ಆಗ್ಬಿಡ್ತು? ಎಲ್ಲಿ ಹೋಯಿತು ತಪಸ್ಸು? ನೀವು ತಪಸ್ವಿಯಾದರೆ ನಿಮ್ಮ ಜೀವನದಲ್ಲಿ ನೀವು ಗೆಲ್ಲೋಕ್ಕಾಗೋದು. ಇವತ್ತಿನ ದಿವಸ ಉಪಾಧ್ಯಾಯರುಗಳು ವಿದ್ಯಾರ್ಥಿಗಳ ಹತ್ತಿರ ಗೇಲಿಗೆ ಗುರಿಯಾಗುತ್ತಾರೆ ಅಂದರೆ ತಪಸ್ಸಿಲ್ಲ. ಒಬ್ಬ ವರ್ತಕ ಸೋಲ್ತಾ ಇದ್ದಾನೆ ಅಂದರೆ ತಪಸ್ಸಿಲ್ಲ. ಒಬ್ಬ ರಾಜಕಾರಣಿ ಸೋಲ್ತಾ ಇದ್ದಾನೆ ಅಂದರೆ ತಪಸ್ಸಿಲ್ಲ. ಒಬ್ಬ ಕೆಲಸಗಾರ, ಒಬ್ಬ ಕಸಬರಿಕೆ ತಗೊಂಡು ಕಸ ಹೊಡಿತಕ್ಕಂಥವನು, ಅವನು ತಪಸ್ಸು ಮಾಡಬೇಕು. ತಪಸ್ಸು ಮಾಡಿದರೆ ನೋಡಯ್ಯ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಅಲ್ಲಿ ಏನೋ ಬಿದ್ದಿದೆಯಲ್ಲ, ಇಲ್ಲಿ ಏನೋ ಬಿದ್ದಿದೆಯಲ್ಲ, ಇದು ತಪಸ್ಸು ಚೆನ್ನಾಗಿಲ್ಲ ಕಡೆ. ಮನೆಯೊಳಗೆನಿದ್ದಾನೋ ಇಲ್ಲವೋ? ಮನೆಯ ಒಳಗೆ ಮನೆಯ ಒಡೆಯ ಇರಬೇಕಾದ್ರೆ ಪರಿಶುದ್ಧವಾಗಿರ್ಬೇಕ್ರಿ. ಹಾಗೆ ಪರಿಶುದ್ಧವಾಗಿದ್ದಾಗ ಅವನೊಬ್ಬ ತಪಸ್ವಿ. ನಮ್ಮ ಜೀವನದಲ್ಲಿ ನಾವು ಏನನ್ನೇ ಮಾಡಿ ಯಾವುದೇ ವೃತ್ತಿಯಲ್ಲಿರಲಿ ನಾವು ಗೆಲ್ಲಬೇಕು ಅಂದರೆ, ಊರ್ಧ್ವಗಾಮಿಗಳಾಗಬೇಕು ಅಂದರೆ, ಮೂರ್ಧನ್ಯರಾಗಬೇಕು ಅಂದರೆ ಇರತಕ್ಕಂಥ ಏಕೈಕ ಸಲಹೆ, ಏಕೈಕ ಮಾರ್ಗ ಅಂದರೆ ಅದು ತಪಸ್ಸು. ಎಲ್ಲಿಂದ ಶುರುವಾಯಿತು? ನಾರಾಯಣನಿಂದ ಶುರುವಾಯಿತು. ಆಪೋ ನಾರಾ ಇತಿ ಪ್ರೋಕ್ತ ಆಪೋ ವೈ ನರಸೂನವಃ. ಆ ಅವ್ಯಕ್ತ ಪರಬ್ರಹ್ಮನ್ ತಪಸ್ಸು ಮಾಡಿ 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 ನಾರಾಯಣ ಅಂತ ಆಯಿತು. ಈ ಅವ್ಯಕ್ತ ಪರಬ್ರಹ್ಮನ್ ಸುವ್ಯಕ್ತ ನಾರಾಯಣವಾಯ್ತಲ್ಲ, ಆ ಸುವ್ಯಕ್ತ ನಾರಾಯಣ ಹಲವಾರು ಕಾರ್ಯಗಳನ್ನು ಮಾಡ್ತು. ಅದೆಲ್ಲ ಪಟ್ಟಿ ಮಾಡಲಿಕ್ಕೆ ಈಗ ಕಾಲ ಇಲ್ಲ. ಮುಂದೆ ಅದರ ಕೆಲವು ಅಂಶಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಉದಾಹರಣೆಗೆ, ಆ ಸುವ್ಯಕ್ತವಾದಂತಹ ನಾರಾಯಣ ಅಮೃತ ಪ್ರಾಪ್ತಿಗೆ ಹೇಗೆ ಪ್ರಯತ್ನ ಪಡ್ತು, ಅಥವಾ ಧ್ರುವನಿಗೆ ಹೇಗೆ ಸಂದರ್ಶನವನ್ನು ಕೊಡ್ತು, ಇತ್ಯಾದಿಗಳೆಲ್ಲ. ಈ ಸುವ್ಯಕ್ತ ನಾರಾಯಣ ಪ್ರಪಂಚದ ಸೃಷ್ಟಿಸ್ಥಿತಿಗೆ ವಿಭಿನ್ನವಾಗಿ, ಯಾತಕ್ಕೆ ಅದು ವಿಭಿನ್ನ ಅಂದರೆ, ಸಾಮಾನ್ಯ ಜನರೋ ಸಾಮಾನ್ಯ ಪ್ರಾಣಿಗಳ ಸೃಷ್ಟಿಕ್ರಮವೋ ಬೇರೆ. ಅದು ನಮ್ಮ ಮಿತಿ, ಅದು ನಮಗೆ ಅರ್ಥ ಆಗುತ್ತೆ, ಅದಕ್ಕೆ ವೈದ್ಯರಿದ್ದಾರೆ. ಆದರೆ ಇದು ಮಿತಿಯನ್ನು ಮೀರಿದ ಅಮಿತ ಸೃಷ್ಟಿ. ಅದು ನಮಗೇನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥದ್ದು ಯಾವುದೋ ಒಂದು 2-3 ಪ್ರಸಂಗಗಳು ಮಾತ್ರ ಉಂಟು ನಮ್ಮಲ್ಲಿ. ಉಪನ್ಯಾಸದಲ್ಲಿ ಅದು ಬರುತ್ತೆ ಮುಂದೆ. ವಿಭಿನ್ನವಾದ ವಿಶಿಷ್ಟವಾದ ಸೃಷ್ಟಿ ಎಂದರೆ ಈ ಶ್ರೀಮನ್ನಾರಾಯಣ ತನ್ನ ಹೊಕ್ಕಳಿದಲ್ಲಿಯೇ ಹುಟ್ಟಿಸಿದಂತಹ ಚತುರ್ಮುಖ ಬ್ರಹ್ಮ. ಸಂಸ್ಕೃತದಲ್ಲಿ 2 ಪದಗಳಿವೆ, ಒಂದು ಬ್ರಹ್ಮ, ಇನ್ನೊಂದು ಬ್ರಹ್ಮ. ಬ್ರಹ್ಮ ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ. ಆ ಬ್ರಹ್ಮ ಅಂತಿದ್ದ ಹಾಗೇನೆ ಅದು ಈಗಾಗಲೇ ಹೇಳಿರತಕ್ಕಂಥ ಅವ್ಯಕ್ತವಾದ ಬ್ರಹ್ಮನ್. ಈಗ ಶ್ರೀಮನ್ನಾರಾಯಣನ ನಾಭಿ ಕಮಲದಲ್ಲಿ ಹುಟ್ಟಿದಂತಹ ಆ ಬ್ರಹ್ಮ ಅದು ಚತುರ್ಮುಖ ಬ್ರಹ್ಮ. ಅದೇ ತುಂಬ ವಿಲಕ್ಷಣವಾದಂಥ ಸೃಷ್ಟಿ. ಅಂಥದ್ದು ಇನ್ನೊಂದು
ಬಂದಿದ್ದು, ಗಂಡಿನಿಂದಲೇ ಗಂಡು ಬಂದದ್ದು ಇನ್ನೊಂದು 2 ಉದಾಹರಣೆಗಳಿದೆ. ಅದನ್ನು ಆಮೇಲೆ ನಾನು ಮಾತಾಡ್ತೀನಿ. ಈ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತ, ಹುಟ್ಟಿದ್ದಾನೆ ಈತ. ಚತುರ್ಮುಖ ಬ್ರಹ್ಮ ಅಂದರೆ ಹುಟ್ಟಿದ, ಅವ್ಯಕ್ತನಲ್ಲ, ಸುವ್ಯಕ್ತ, ಸಾರ್ವಕಾಲಿಕವಲ್ಲ, ತಾತ್ಕಾಲಿಕ. ಜಾತಸ್ಯ ಹಿ ಧ್ರುವೋ ಮೃತ್ಯು. ಈ ಚತುರ್ಮುಖ ಬ್ರಹ್ಮನೂ ಸಾಯ್ತಾನೆ. ಆ ಚತುರ್ಮುಖ ಬ್ರಹ್ಮ ಸಾಯಬೇಕಾಗಿದ್ದು ಸ್ವಲ್ಪ ಕಾಲ ಜಾಸ್ತಿ ಬೇಕು. ಅಷ್ಟು ಸುಲಭ ಸಾಯಲ್ಲ ಆತ. ಎಷ್ಟು ಕಾಲ ಬೇಕು ಅಂದರೆ 100 ವರ್ಷ ಬೇಕಾದ ಸಾಯಬೇಕಾಗಿದ್ರೆ. ಅಂದರೆ ಯಾರನ್ನು ನಾವು 4 ಮುಖಗಳ ಬ್ರಹ್ಮ ಅಂತ ಹೇಳಿ ಭಾವಚಿತ್ರಗಳಲ್ಲಿ ನೋಡ್ತೀವಿ, ಭಾವಚಿತ್ರಗಳಲ್ಲಿ ವಿರಚನೆ ಮಾಡಿದ್ದೇವೆ, ಆ ಚತುರ್ಮುಖ ಬ್ರಹ್ಮ ಹೋಗಬೇಕಾಗಿದ್ದರೂ 100 ವರ್ಷ ಬೇಕು. ಆದರೆ ಆ 100 ವರ್ಷ ಅಂದರೆ ಎಂಥ ವರ್ಷಗಳದು? ಧರೆಯೊಳು ಚತುರ್ಯುಗಗಳು ಮರಳಿ ಮರಳಿ 1000 ಬಾರಿ ಬಂದೊಡೆ ಅಜಗೆ ಒಂದು ದಿನಂ. ಈ ಭೂಮಿಯಲ್ಲಿ ಚತುರ್ಯುಗಗಳಿದೆಯಲ್ಲ, ಕೃತ, ತ್ರೇತೆ, ದ್ವಾಪರ, ಕಲಿ ಅಂತ, ಈ 4 ಯುಗಗಳು ಒಟ್ಟಾಗಿ ಚತುರ್ಯುಗಗಳಾಗಿ ಮರಳಿ ಮರಳಿ 1000 ಬಾರಿ ಬಂದೊಡೆ ಅಜಗೆ ಒಂದು ದಿನಂ. ಇದ್ರ ಕಲ್ಪನೆ ಆಯ್ತಾ ನಿಮಗೆ? ಆಗಲಿಲ್ಲ. ಕಲಿಯುಗದ ಆಯುಷ್ ಪ್ರಮಾಣ 4,32,000 ವರ್ಷಗಳು. ದ್ವಾಪರ ಯುಗದ್ದು 8,64,000 ವರ್ಷಗಳು. ತ್ರೇತಾಯುಗದ್ದು 12,96,000 ವರ್ಷಗಳು. ಗುರ್ತಾಕೊಳ್ಳೋರು ಸರಿಯಾಗಿ ಗುರ್ತಾಕೋಬೇಕು, ಆಮೇಲೆ ನಾನು ತಪ್ಪು ಹೇಳಿದೆ ಅನ್ಬೇಡಿ. ಕೃತಯುಗದ್ದು 17,28,000 ವರ್ಷಗಳು. ಆ 4 ಯುಗಗಳು ಸೇರಿದರೆ 43,20,000 ವರ್ಷ ಆಗುತ್ತೆ. ಇದು ಚತುರ್ಯುಗಗಳ ಮೊತ್ತ. ಈ ಚತುರ್ಯುಗಗಳು ಅಂದರೆ 43,20,000 ವರ್ಷಗಳು ಮರಳಿ ಮರಳಿ 1000 ಬಾರಿ ಬಂದೊಡೆ ಆ ಅಜಗೆ ಒಂದು ದಿನಂ. ಆ ಬ್ರಹ್ಮ ಅನ್ನತಕ್ಕಂಥವನಿಗೆ ಒಂದು ದಿವಸ ಆಗುತ್ತೆ ಕಣೆಯ. ಆ ದಿನ 30 ಬರಲೇಕ ಮಾಸ, ಆ ಮಾಸ 12 ಆಗಲು ವರುಷ, ಆ ವರುಷ ಶತ ಎಂಬುದು ಈತನ ಆಯುಷ್ಯ. ಈಗ ಎಷ್ಟಾಗಿದೆ ಬ್ರಹ್ಮನಿಗೆ ವಯಸ್ಸು? ಆಯಿತು, ಈಗ ನಮ್ಮನ್ನು ಆಳ್ತಾ ಇರತಕ್ಕಂತಹ ಚತುರ್ಮುಖ ಬ್ರಹ್ಮನಿಗೆ ವಯಸ್ಸೆಷ್ಟಾಗಿದೆ? ಆ ಬ್ರಹ್ಮನಿಗೆ 50 ವರ್ಷಗಳಾಗಿದೆ. ನೀವು ಸಂಧ್ಯಾ ವಂದನೆಯಲ್ಲಿ ಅದನ್ನೇ ಮಾಡೋದು. ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಅಂತ ಏನು ಹೇಳ್ತೀರಿ ಸಂಕಲ್ಪ? ಅಲ್ಲಿ ಮೊದಲೇನ್ರಿ ಹೇಳ್ತೀರಿ? ದ್ವಿತೀಯ ಪರಾರ್ಧೆ. 2 ಪರೆ. ಆ ಬ್ರಹ್ಮನಿಗೆ ಸಾಹಿತ್ಯಾತ್ಮಕವಾಗಿ ಹೀಗೆ ಹೇಳ್ತಾರೆ, ನಿಜವೂ ಸುಳ್ಳು ಯಾರಿಗೂ ಗೊತ್ತು, ನಾನು ನೋಡಿಲ್ಲ. ಆ ಬ್ರಹ್ಮನಿಗೆ 100 ಗಡ್ಡದ ಕೂದಲಿದೆಯಂತೆ. ಒಂದೊಂದು ಬ್ರಹ್ಮನ ವರ್ಷ ಆಗ್ತಾ ಇದ್ದಾಗೆ ಒಂದೊಂದು ಕೂದಲು ಬೆಳ್ಳಗಾಗುತ್ತಂತೆ. 50 ಕೂದಲು ಬೆಳಗಾಗ್ಬಿಟ್ಟಿದೆಯಂತೆ. ನಮ್ಮ ಭಾವಚಿತ್ರದವರೆಲ್ಲರೂ ಎಲ್ಲ ಕೂದಲು ಬೆಳಗ್ಗೆ ಮಾಡಿಬಿಡ್ತಾರೆ. 50 ಕೂದಲು ಬೆಳಗಾಗಬೇಕು ಅಂದರೆ ಎಷ್ಟು ವರ್ಷ ಆಯಿತು? 50 ವರ್ಷಗಳಾಗಿ 51ನೇ ವರ್ಷ ಸ್ವಲ್ಪ ತುದಿ ಬೆಳಗಾಗಿದೆ. ದ್ವಿತೀಯ ಪರಾರ್ಧೆ, 2ನೇ ಪರೆ ಅಂತ ಸಂಧ್ಯಾ ವಂದನೆಯನ್ನು ಮಾಡತಕ್ಕಂಥವ್ರು ಸಂಕಲ್ಪ ಮಾಡಿದರೆ ಪ್ರಾರಂಭದ ಅರ್ಥ ಇದು. ಇರಲಿ, ಹೆಚ್ಚು ಅದು ಹೋದರೆ ಕಥೆ ಹೋಗುತ್ತೆ. ಇಂತಹ ಬ್ರಹ್ಮ, ಸೃಷ್ಟಿಕರ್ತನಾಗಿರತಕ್ಕಂತಹ ಬ್ರಹ್ಮ, ಸರಸ್ವತಿ ಪತಿಯಾಗಿರತಕ್ಕಂಥ ಬ್ರಹ್ಮ, ಹಂಸವಾಹಿನಿಯಾಗಿರತಕ್ಕಂಥ ಬ್ರಹ್ಮ, ಸತ್ಯಲೋಕದ ಅಧಿಪತಿಯಾಗಿರತಕ್ಕಂತಹ ಬ್ರಹ್ಮ 10 ಜನ ಮಾನಸ ಪುತ್ರರನ್ನು ಸೃಷ್ಟಿ ಮಾಡಿದ್ದಾನೆ. ಮರೀಚಿ, ಅತ್ರಿ, ಅಂಗಿರಸ,
ಪುಲಸ್ತ್ಯ ಪುಲಹ ಕ್ರತು ಪ್ರಚೇತಸ ವಸಿಷ್ಠ ಭೃಗು ಹಾಗೂ ನಾರದ. ಸರಿ ಬರ್ಕೊಂಡ್ರ? 10 ಮಂದಿ. ಮರೀಚಿ ಮತ್ಯಂಗಿರಸೌ ಪುಲಸ್ತ್ಯಂ ಪುಲಹಂ ಕ್ರತುಂ ಪ್ರಚೇತಸಂ ವಸಿಷ್ಠಂಚ ಭೃಗುಂ ನಾರದಮೇವಚ ಅಂತ. ಈ 10 ಜನ ಮಾನಸ ಪುತ್ರರಲ್ಲಿ 7 ಜನ ನಮಗೆ ಸಂಬಂಧಪಡ್ತಾರೆ, ಅಂದರೆ ನಮ್ಮ ಕಾವ್ಯಕ್ಕೆ ಸಂಬಂಧಪಡ್ತಾರೆ. ಈ ಚತುರ್ಮುಖ ಬ್ರಹ್ಮ ಆಯುಷ್ಯ ಆದಮೇಲೆ ಚತುರ್ಮುಖ ಬ್ರಹ್ಮ ಇರಲ್ವಲ್ಲ, ಆವಾಗ ಸತ್ಯಲೋಕ ಖಾಲಿಯಾಗತ್ತಲ್ಲ, ಅಲ್ಲಿ ಯಾರು ಹೋಗಿ ಕೂತ್ಕೊಳ್ತಾರೆ? ಏನ್ರಿ ಬುದ್ಧಿವಂತರು ನೀವು, ಕೂತಿದ ನೋಡ್ರಿ ಇಲ್ಲಿ. ಭಾವಿ ಬ್ರಹ್ಮನಾಗಿ ಹನುಮಂತ ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದಾನೆ. ತಪಸ್ಸು 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 ತಪಸ್ಸು. ಶ್ರೀಮದ್ ರಾಮಾಯಣ ನಿಮಗೆ ಕೊಡತಕ್ಕಂತಹ ದಿವ್ಯವಾದಂತಹ ತಾತ್ವಿಕ ಸಂದೇಶ ಅಂದ್ರೆ ಏನು? ತಪಸ್ಸು. ಹೇಳಿ. ಆ ತಪಸ್ಸನ್ನು ಮಾಡ್ತಾ ಹನುಮಂತ ಕೂತಿದ್ದಾನೆ. ಆ ಬ್ರಹ್ಮನ ಪದವಿ ಸಿಗಬೇಕಾಗಿದೆ. ಅದು ಏನು ಹೇಳ್ತೆ ಗೊತ್ತಾ ಸಂಕೇತ, ಅದರ ತತ್ವ? ಅಯ್ಯ, ನೀನೊಂದು ಪದವಿಯನ್ನು ಸ್ವೀಕಾರ ಮಾಡಬೇಕಾದ್ರೆ ಮೊದಲು ತಪಸ್ಸು ಮಾಡಬೇಕು. 1 ವರ್ಷ ಸಂಗೀತ ಕಲಿತು ಕಚೇರಿ ಕೊಡಬಾರ್ದು. ಚೂಚೆ ಚೋಲ ಲೆಕ್ಕ ಹಾಕಿಬಿಟ್ಟು ಜ್ಯೋತಿಷ ಹೇಳೋಕೆ ಹೋಗಬಾರ್ದು. ಅಂಗಡಿನಲ್ಲಿ 1 ವರ್ಷ ಕೂತ್ಕೊಂಡ ಕ್ಷಣಕ್ಕೆ ಕೋಟಿಗಳ ಕನಸು ಕಾಣೋ ಹಾಗಿಲ್ಲ. ತಪಸ್ಸು ಮಾಡಬೇಕು, ತಪಸ್ಸು ಮಾಡಬೇಕು. ಹನುಮಂತನೂ ತಪಸ್ಸು ಮಾಡ್ತಾ ಇದ್ದಾನೆ. ಯಾಕಪ್ಪ ಅಂದರೆ ಆ ಬ್ರಹ್ಮನ ಪದವಿಗೆ ಹೋಗಿ ಕೂತ್ಕೊಳ್ಬೇಕಾಗಿದೆ. ಈಗ ಇರತಕ್ಕಂತಹ ಬ್ರಹ್ಮನ 10 ಮಕ್ಕಳನ್ನು ನೋಡೋಣ. ಮರೀಚಿ ಮೊದಲನೇ ಆತ. ಈ ಒಬ್ಬೊಬ್ಬರ ಬಗ್ಗೆಯೂ ನಾನು ದೊಡ್ಡ ದೊಡ್ಡ ಕಥೆ ಹೇಳ್ಬೋದು, ಕಾಲ ಇಲ್ಲ. ಮರೀಚಿ, ಆತನಿಂದಲೇ ನಮ್ಮ ವಂಶ ಅನ್ನತಕ್ಕಂಥದ್ದು, ಶ್ರೀರಾಮರ ವಂಶ ಅನ್ನತಕ್ಕಂಥದ್ದು ಬೆಳೆಯಲಿದೆ. ಅತ್ರಿ ಅಯೋಧ್ಯಾಕಾಂಡದ ಕೊನೆಯಲ್ಲಿ ದತ್ತಾತ್ರೇಯರ ತಂದೆಯಾಗಿ ಅವರು ಆಗಮಿಸಲಿದ್ದಾರೆ. ಆಗ ನಾನು ಮಾತನಾಡಲಿದ್ದೇನೆ. ಆ ದತ್ತಾತ್ರೇಯರಿಗೂ ಈ ಸಭೆಯನ್ನು ನಡೆಸ್ತಾ ಇರತಕ್ಕಂಥ ಪಾದುಕಾ ಮಂದಿರಕ್ಕೂ ನೇರವಾಗಿರತಕ್ಕಂಥ ಸಂಬಂಧ. ಅಂಗಿರಸ ಬಿಡಿ, ಪುಲಸ್ತ್ಯ ನಮ್ಮ ಪ್ರತಿನಾಯಕನ ವಂಶದ ಮೂಲ. ಬಹುಶಃ ಆತನ ವಿಷಯವೂ ಇವತ್ತಿನ ಉಪನ್ಯಾಸದಲ್ಲೇ ಬರುತ್ತೆ. ಪುಲಹ ಕ್ರತು ಬಿಡಿ. ಪ್ರಚೇತಸ ಯಾರು? ನಿನ್ನೆ ಮಾತಾಡ್ತಾ ಹೇಳಿದೆ ನಾನು. ನರಹರಿ, ಕನ್ನಡದ ನರಹರಿ ತೊರವೆ ರಾಮಾಯಣವನ್ನು ಬರೆದಾಗ ಮಹಾಮುನಿ ಪ್ರಚೇತಸಂ ವಂದೇ ಅಂತ ನಮಸ್ಕಾರ ಮಾಡ್ತಾನೆ ವಾಲ್ಮೀಕಿ. ಹೀಗಾಗಿ ಪ್ರಚೇತಸ ಅಂದರೆ ಯಾರು? ವಾಲ್ಮೀಕಿ ಮಹರ್ಷಿಗಳ ಮೂಲ ಋಷಿ ವಸಿಷ್ಠರು ಅನ್ನುವ ಹೆಸರೇ ಬಹಳ ವಿಶೇಷವಾದದ್ದು. ಅದು ವಿಶಿಷ್ಟವಾದ ತಪಸ್ಸನ್ನು ಮಾಡಿದ್ದರಿಂದ ಅವರು ವಸಿಷ್ಠರಾದರು ಅಂತ. ಭೃಗು ಮಹರ್ಷಿಗಳು ಭಾರ್ಗವರು. ಆ ಭಾರ್ಗವ ವಂಶೋತ್ಪನ್ನರೇ ಭಾರ್ಗವರಾಮರು. ಬಾಲಕಾಂಡದ ಕೊನೆಯಲ್ಲಿ ನಮಗೆ ದರ್ಶನ ಕೊಡಲಿದ್ದಾರೆ. ಆ ರಾಮ ಪರಶುರಾಮ ಪ್ರಸಂಗ ಬಹಳ ದಿವ್ಯವಾಗಿರತಕ್ಕಂಥ ಪ್ರಸಂಗ. ಅತ್ಯಂತ ಅಪೂರ್ವವಾಗಿರತಕ್ಕಂಥ ಮಿಲನವನ್ನು ನಾವು ದರ್ಶನ ಮಾಡಲಿದ್ದೇವೆ. ಕೊನೆಯದಾಗಿ ನಾರದರು. ಈ ಶ್ರೀಮದ್ ವಾಲ್ಮೀಕಿ ರಾಮಾಯಣಕ್ಕೆ ಮೂಲ ಶಕ್ತಿಯಾಗಿ ರಾಮಾಯಣವನ್ನು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಡಿದಂತಹ ಮಹರ್ಷಿ, ದೇವರ್ಷಿ. ಈ 10 ಋಷಿಗಳಲ್ಲಿ ಮೊದಲನೇವರ ಹೆಸರೇನು? ಮರೀಚಿ. ಆ ಮರೀಚಿಗೆ ಒಬ್ಬ ಮಗ ಕಶ್ಯಪ ಅಂತ. ಆ ಕಶ್ಯಪರಿಗೆ 2 ಹೆಂಡತಿಯರು. ಬಹಳ ಜನ ಹೆಂಡತಿಯರನ್ನು ಪುರಾಣಗಳು ಹೇಳುತ್ತೆ, 2 ನೋಡೋಣ. 2 ಹೆಂಡತಿಯರು, ದಿತಿ ಹಾಗೂ ಅದಿತಿ ಅಂತ. ದಿತಿಯಲ್ಲಿ ಹುಟ್ಟಿದವರು ದೈತ್ಯರು, ದೊಡ್ಡ ದೈತ್ಯ ಸಂತಾನ. ಅದಿತಿಯಲ್ಲಿ ಹುಟ್ಟಿದವರು ಆದಿತ್ಯರು. ಆಜ್ಞೆ
ಮಹಾಪ್ರಸಿದ್ಧರಾಗಿದ್ದಂತಹ ದೈತ್ಯರು. ದೈತ್ಯರು ಅಂದರೆ ತಾವು ಅರ್ಥ ಮಾಡ್ಕೊಂಬಿಡಿ, ದೈಹಿಕ ಬಲವನ್ನು ಹೊಂದಿರುವವರು ಅಂತ. ಇದು ಕಡಿಮೆ, ಇದು ಜಾಸ್ತಿ. ಮರ್ದನ, ಮೃಗೀಯ ವರ್ತನೆ. ಯಾರು ಯಾರು ಕೇವಲ ದೈಹಿಕ ಪರಾಕ್ರಮದಿಂದ ಮೇಲ್ಮಟ್ಟಕ್ಕೆ ಬರ್ತಾರೆಯೋ ಅದು ದೈತ್ಯ ವರ್ತನೆ ಅಂತ. ಜನ ಬೆಂಬಲ ಇದೆ, ನಮಗೆ ಧನ ಬೆಂಬಲ ಇದೆ ಅಂತ ಯಾರ್ಯಾರು ನಾಯಕರಾಗ್ತಾರೆ ಅದು ದೈತ್ಯ ಪಡೆ ಅಂತ. ಈ ದೈತ್ಯರ ವಿಶೇಷ ಏನಪ್ಪ ಅಂದರೆ, ಇವರಿಗೆ ಅಧಿಕಾರ ಸಿಗ್ತಾ ಇದ್ದ ಹಾಗೆ ಭುಜಗಳ ಮೇಲೆ ತಲೆ ನಿಲ್ಲೋದೇ ಇಲ್ಲ. ಇವರಿಗೆ ಪುಟಾಣಿ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಿಡಿದು ದೊಡ್ಡ ದೊಡ್ಡ ರಾಜಕಾರಣಿಗಳ ತನಕನೂ ಇಷ್ಟೇನೆ. ಅದಕ್ಕೆ ವಿನಾಯಿತಿಗಳಿರಬಹುದು, ಆದರೆ 100ಕ್ಕೆ 99 ಭಾಗದ ರಾಜಕಾರಣಿಗಳೆಲ್ಲ ದೈತ್ಯರೇ. ಯಾಕೆ ಅಂದರೆ ನೋಡಿ, ಚುನಾವಣೆ ಮುನ್ನ ನಿಮ್ಮ ಹತ್ರಕ್ಕೆ ಅವರು ಬರ್ತಾರೆ, ಮತವನ್ನು ಕೇಳ್ತಾರೆ. ಚುನಾವಣೆ ಮುಗಿದಿತ್ತೋ ನೀವವ್ರ ಮನೆಗೆ ಹೋಗಬೇಕು, ನಿಮ್ಮನ್ನು ನೋಡೋದು ಇಲ್ಲ ಅವರು. ಅದು ದೈತ್ಯ ಲಕ್ಷಣ. ಯಾಕೆ ಇದನ್ನು ಈಗ ಹೇಳ್ತಾ ಇದ್ದೇನೆ ಅಂದರೆ, ಈಗಿನ ರಾಜಕಾರಣಿಗಳಿಗೂ ಆ ಹಿರಣ್ಯಾಕ್ಷನಿಗೂ ಅಂಥ ಒಂದು ಸಂಬಂಧ ಇತ್ತು. ಕಶ್ಯಪ ಬ್ರಹ್ಮರ್ಷಿಯ ದ್ವಿತೀಯ 2 ಮಕ್ಕಳಲ್ಲಿ ಮೊದಲನೆಯವನು ಹಿರಣ್ಯಕಶಿಪು, ಎರಡನೆಯವನು ಹಿರಣ್ಯಾಕ್ಷ. ಹಿರಣ್ಯಕಶಿಪು, ಕಶ್ಯಪನ ಮಗ ಕಶಿಪು, ಹಿರಣ್ಯ ದೇಹವೆಲ್ಲ ಚಿನ್ನ. ಹಿರಣ್ಯಾಕ್ಷ ಅಕ್ಷಿ, ಅವನಿಗೆ ಕಣ್ಣು ಮಾತ್ರ ಚಿನ್ನ. ಅವನು ವಿಶೇಷ ಏನಪ್ಪ ಅಂದರೆ, ಕಂಡ ಜಮೀನನ್ನೆಲ್ಲ ಕಬಳಿಸ್ತಾನೆ ಅವನು. ನಮ್ಮ ದೊಡ್ಡ ರಾಜಕಾರಣಿಗಳಿದ್ದ ಹಾಗೆ ಅದರ ಸಂಕೇತವನ್ನೇ, ಭೂಮಿಯನ್ನೇ ಸೆರೆ ಹಿಡಿದಿದ್ದ ಅಂತ. ನಿಮ್ಗೆ ಗೊತ್ತಲ್ರಿ, ನಮಗೊಂದು 60, 40, 60, 80 ಸಾಕಪ್ಪ ಅನಿಸುತ್ತೆ. ಅದೇ ಸಿಗಲ್ಲ. ಎಲ್ಲೋ ಗೋವಿಂದಾಚಾರ್ಯಂಥವ್ರಿಗೆ ಬಿಟ್ಟರೆ ಅದೇ ಸಿಗಲ್ಲ. ಈಗಿನ ಎಲ್ಲ ರಾಜಕಾರಣಿಗಳು ಅಲ್ಲ, ಮತ್ತೆ ಹೇಳ್ತಾ ಇದ್ದೇನೆ, ಯಾರು ಯಾರು ಭೂಕಳ್ಳರಾಗಿದ್ದಾರೋ ಅವರೆಲ್ಲ ಯಾರು? ಹಿರಣ್ಯಾಕ್ಷ. ಹಿರಣ್ಯಾಕ್ಷ ಭೂಕಬಳಿಕೆ ರಾಕ್ಷಸ. ಅದನ್ನೇ ಭೂತಾಯಿಯನ್ನು ಕದ್ದು ರಸಾತಲದಲ್ಲಿ ಇಟ್ಟ ಅನ್ನತಕ್ಕಂಥ ಪ್ರತಿಮೆ ಅದು. ವರಾಹ ಅಂದರೆ ಅದು ಒಂದು ಪ್ರಾಣಿ, ಹಾಗೆ ಹೇಳಬಾರ್ದು. ಶ್ರೀಮನ್ನಾರಾಯಣ ಆ ಅವತಾರವನ್ನು ಎತ್ತಿದ್ದಾನೆ ಅಂದರೆ ಅದನ್ನು ಭಾಗವತದಲ್ಲಿ ಬಹಳ ಶ್ರೇಷ್ಠವಾಗಿ ಯಜ್ಞವರಾಹ ಅಂತ ಕರೀತಾರೆ. ಯಜ್ಞವರಾಹದ ವರ್ಣನೆ ಬರುತ್ತೆ ಅದರಿಗೆ. ಅದು ಒಂದು ಪಾದವನ್ನು ಹೀಗಿಟ್ಟಿದೆ ಅಂದರೆ ಈ ಇಡೀ ಆವರಣ ಮುಕ್ತಾಯ ಆಗಿಬಿಡುತ್ತೆ. ಅಂಥೋ ವರಾಹ ನೋಡಿದ್ದೀರಾ ನೀವು? ಆದ್ದರಿಂದ ಅದು ವರಾಹ ಅಲ್ಲ, ಅದು ಯಜ್ಞವರಾಹ. ಯಜ್ಞವರಾಹದ ಸಂಕೇತ ಏನಯ್ಯ ಅಂದರೆ, ಎಲ್ಲೆಲ್ಲಿ ದೈವಕ್ಕೆ ವಿರುದ್ಧವಾದ ನಡೆಯುತ್ತದೆಯೋ ಅಲ್ಲೆಲ್ಲ ಶ್ರೀಮನ್ನಾರಾಯಣ ಯಜ್ಞಸ್ವರೂಪಿಯಾಗಿರತಕ್ಕ ನಾರಾಯಣ ಯಾವುದೋ ಒಂದು ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಈಗ ಹೀಗೆ ಕಾಣಿಸಿಕೊಂಡ ಆತ ಶ್ರೀಮನ್ನಾರಾಯಣ ಯಜ್ಞವರಾಹ ರೂಪವನ್ನು ತಳೆದು ಹಿರಣ್ಯಾಕ್ಷನನ್ನು ಮರ್ದಿಸಿ ಆಮೇಲೆ ಎಲ್ಲಿ ಹೋದ? ಯಜ್ಞವರಾಹ ಸ್ವಾಮಿ ಹಿರಣ್ಯಾಕ್ಷನ ಮರ್ದನವನ್ನು ಮಾಡಿ ಎಲ್ಲಿಗೆ ಹೋಗಿ ನೆಲೆ ನಿಂತ ಅಂದರೆ ತಿರುಮಲೆಗೆ ಹೋಗಿ ನಿಂತ. ಆ ತಿರುಮಲೆಯಲ್ಲಿ ಯಜ್ಞವರಾಹ ಸ್ವಾಮಿ ದೇವಸ್ಥಾನ ಇದೆ. ಮುಂದೆ ಶ್ರೀನಿವಾಸ ಅಲ್ಲಿ ಹೋಗಿ ನಾನು ಇರ್ತೀನಯ್ಯ ಅನ್ಬೇಕಾದ್ರೆ ಯಜ್ಞವರಾಹ ಸ್ವಾಮಿ ಅನುಮತಿ ತಗೋಬೇಕಾಯಿತು. ಆದ್ದರಿಂದಲೇ ಈಗಲೂ ತಿರುಪತಿಯ ತಿಮ್ಮಪ್ಪನಿಗೆ ಮೊದಲು ಮಂಗಳಾರತಿ ಆಗಲ್ಲ, ಮೊದಲು ಯಜ್ಞವರಾಹ ಸ್ವಾಮಿಗಾಗತ್ತೆ, ಮೊದಲು ಅಲ್ಲಿ ನೈವೇದ್ಯ ಆಗುತ್ತೆ, ಆಮೇಲೆ ಶ್ರೀನಿವಾಸನೇ ನೈವೇದ್ಯ ಆಗುತ್ತೆ. ಅಲ್ಲಿಗೆ ಹಿರಣ್ಯಾಕ್ಷನ ಕಥೆಯನ್ನು ಬಿಡೋಣ. ಈ ಆದಿತ್ಯರನ್ನು ಸ್ವಲ್ಪ ನೋಡೋಣ. ಆದಿತ್ಯರು ಯಾರು? ಅದಿತಿ ದೇವಿಯ ಮಕ್ಕಳು. ಎಷ್ಟು ಜನ ಅವರು? 12 ಜನ. 12 ಜನ ಆದಿತ್ಯರಿದ್ದಾರೆ. ಧಾತೃ, ಅರ್ಯಮ, ಮಿತ್ರ, ವರುಣ, ಅಂಶ, ಭಗ, ಇಂದ್ರ, ಪೂಷ,
ವಿವಸ್ವಾನ್, ಪರ್ಜನ್ಯ, ತ್ವಷ್ಟ, ವಿಷ್ಣು. ಇವರು ದ್ವಾದಶಾದಿತ್ಯರು ಅಂತ. ಇಲ್ಲಿ ಗಮನಿಸಿ, ಮೊದಲು ಬಂದಿದ್ದು ಇಂದ್ರನೋ ವಿಷ್ಣುವೋ? ಮೊದಲು ಬಂದಿದ್ದು ಇಂದ್ರ, 7ನೇವನು. 12ನೇ ಆತ ವಿಷ್ಣು. ಆದ್ದರಿಂದಲೇ ನೀವು ಸಂಧ್ಯಾ ವಂದನೆಯನ್ನು ಮಾಡಿದಾಗ ಉಪೇಂದ್ರಾಯ ಸ್ವಾಹ ಅಂತ ಹೇಳ್ತೀವಿ. ಇಂದ್ರನಿಗೆ ಉಪ ಆತ, ತಮ್ಮ ಆತ. ಇಂದ್ರನಿಗೆ ತಮ್ಮನಾಗಿ ಬಂದಂತಹವನು ವಿಷ್ಣು. ಈ ಇಂದ್ರ, ಸಂಪ್ರದಾಯವಾದಿಗಳು ಕ್ಷಮಿಸಬೇಕು ನನ್ನನ್ನು, ಮಹಾ ಅಯೋಗ್ಯ. ಕಂಡ ಹೆಣ್ಣುಗಳ ಹಿಂದೆ ಓಡ್ ಹೋಗ್ತಾನೆ. ಯಜ್ಞಯಾಗಾದಿಗಳನ್ನು ಯಾರಾದರೂ ಮಾಡಿದರೆ ಧ್ವಂಸ ಮಾಡ್ತೀನಿ ಅಂತಾನೆ. ತಪಸ್ಸನ್ನು ಮಾಡ್ತಾ ಇದ್ರೆ ಕೆಡಿಸ್ತೀನಿ ಅಂತಾನೆ. ವೇದದಲ್ಲಿ 2 ದೇವತೆಗಳಿದ್ದಾರೆ, ಒಬ್ಬ ಇಂದ್ರ, ಇನ್ನೊಬ್ಬ ಅಗ್ನಿ. ಅಗ್ನಿ ಏನತ ಬಡಿ, ಅದು ಏನು ಪವಿತ್ರ. ಎಲ್ಲಿ ಇಂದ್ರ? ಇಂದ್ರನ ಕಥೆ ನಿಮಗೆಲ್ಲ ಗೊತ್ತಿದೆ, ರಾಮಾಯಣದಲ್ಲೂ ನಾವು ನೋಡ್ತೀವಿ. ಇಂದ್ರ ನನಗೆ ಗೊತ್ತಿಲ್ಲ ಯಾಕಾಗಿ ಆ ಹೆಸರನ್ನ ಋಷಿಗಳು ನಾಣ್ಯ ಮಾಡಿದರು ಅಥವಾ ದರ್ಶನ ಮಾಡಿದರು ಅಂದರೆ, ಎಲ್ಲೋ ಒಂದು ಕಡೆಗೆ ನನಗನ್ಸುತ್ತೆ, ತಪ್ಪು ಇರಬಹುದು, ನನ್ನ ದೃಷ್ಟಿಯಿಲ್ಲದ ಸರಿ, ಅವನು ಐಂದ್ರಿಯ ಗುಲಾಮ. ಆದ್ದರಿಂದ ಅವನನ್ನು ಇಂದ್ರ ಅಂತ, ವಾಸ್ತವ ಇಂದ್ರ ಅಂತ ಕರೆಯಲ್ಲ ಅವನನ್ನು. ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಇದಂದ್ರ ಅಂತ ಕರೀತಾರೆ ಅದನ್ನ ಹೆಸರನ್ನು. ಇದಂದ್ರ ಅಂತ ಕರೆಯೋದು ಬದಲು ಇಂದ್ರ ಅಂತ ಹೇಳ್ತಾರೆ ಅದನ್ನು. ಆ ಇಂದ್ರ ನಾವು ನೋಡ್ತೀವಿ ಮುಂದೆ, ಬಹುಶಃ ನಾಳಿನ ಉಪನ್ಯಾಸದಲ್ಲಿ ಬರುತ್ತೆ, ಯಾವ ಕಾರಣದಿಂದಾಗಿ ಎಷ್ಟು ದುರ್ಬಲನಾಗಿ ಬಿಡ್ತಾನೆ. ಸಾಮಾನ್ಯವಾಗಿ ತಮ್ಮ ಅಣ್ಣನನ್ನು ಆಶ್ರಯಿಸಬೇಕು. ಏ ಅಣ್ಣಯ್ಯ, ನಂಗೆ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ನೋಡಪ್ಪ ಅಂತಂತ. ಇಲ್ಲಿ ಹಾಗಲ್ಲ, ಅಣ್ಣನಾಗಿರೋನು ತಮ್ಮ ಹತ್ರಕ್ಕೆ ಹೋಗ್ತಾನೆ. ಅಯ್ಯೋ ನಂದು ಹೋಯ್ತಾಯ ಪದವಿ ಅಂತಂತ. ಯಾಕೆ ಅಂದರೆ ಅವನು ಭೋಗಿ ಅಂತ. ಭೋಗದ ಉತ್ತುಂಗ ಇಂದ್ರ ದರ್ಶನ. ಯಾವಳೋ ನರ್ತಕಿ, ಯಾವಳೋ ಉರ್ವಶಿ, ಯಾವಳೋ ರಂಬೆ. ನೀವು ಇಂದ್ರನನ್ನು ಸಾಮಾನ್ಯವಾಗಿ ನೋಡ್ರಿ, ಯಾವುದಾದ್ರು ಚಲನಚಿತ್ರದಲ್ಲಿ ಇಂದ್ರನ ಆಸ್ಥಾನ ಬಂತು ಅಂದ್ರೆ ನರ್ತನ ಶುರುವಾಯಿತು ಅಂತಲೇ. ಕುಣಿದಿದ್ದೆ. ಕೊನೆಗೆ ಯಾವುದೋ ಹಿಂದೆ ಹೋಗ್ತಾನೆ, ಶಾಪ ತಗೊಂಡಿದ್ದೆ. ನಾವು ಇಂದ್ರರಾಗಬಾರದು. ಇಂದ್ರರಾಗದೆ ಉಪೇಂದ್ರರಾಗಬೇಕು ನಾವು. ಉಪೇಂದ್ರದ ಚಿಹ್ನೆಯೇ ಮುಂದೆ ಬರುತ್ತೆ ಶ್ರೀರಾಮಾವತಾರದಲ್ಲಿ. ಇರಲಿ, ಆದಿತ್ಯರು ಎಷ್ಟು ಮಂದಿ? 12 ಮಂದಿ. ಅದರಲ್ಲಿ ವಿವಸ್ವಾನ್ ಅನ್ನತಕ್ಕಂಥವನು ಒಬ್ಬ ಆದಿತ್ಯ. ಆತನೇ ನಾವು ಪ್ರತಿನಿತ್ಯ ನೋಡತಕ್ಕಂತಹ ಸೂರ್ಯ. ವಿವಸ್ವಾನ್. ಈ ವಿವಸ್ವಾನ್ ಹತ್ತಿರಕ್ಕೆ ಹೋಗುವ ಮುನ್ನ ಆ ಹಿರಣ್ಯ ಕಶಿಪುವನ್ನು ಒಂದು ಸಲ ನೋಡ್ಬಿಡೋಣ. ಆ ಹಿರಣ್ಯ ಕಶಿಪುವಿಗೆ ತನ್ನ ತಮ್ಮನಿಗೆ ಆದಂತಹ ಮರಣವನ್ನು ನೋಡಿ ಆ ವಿಷ್ಣುವಿನ ಮೇಲೆ ಸಿಟ್ಟು ಬಂತು. ನಾನು ವಿಷ್ಣು ವಿರೋಧಿಯಾಗ್ತೀನಿ ಅಂತ ಘೋಷಿಸಿದ. ನಾನು ಆ ಕಥೆಯನ್ನೆಲ್ಲ ನಿಮಗೆ ಹೇಳೋದಿಲ್ಲ, ಯಾಕೆಂದ್ರೆ ನಿಮಗೆಲ್ಲ ಆ ಕಥೆ ಗೊತ್ತಿದೆ. ಆದರೆ ಅದರೊಳಗೆ ಒಂದು ರಹಸ್ಯ ಇದೆ. ಆ ರಹಸ್ಯವನ್ನು ನಾನು ನಿಮಗೆ ಹೇಳಬೇಕಾಗಿದೆ. ಅದೇ ಈ ಹೊತ್ತು ನೀವು ಮಾಡಬೇಕಾಗಿರತಕ್ಕಂತಹ ಈ ತಾತ್ವಿಕ ದರ್ಶನ. ಈ ಹಿರಣ್ಯಕಶಿಪು ತಪಸ್ಸು ಮಾಡಿದ. ತಪಸ್ಸು ಮಾಡಿ ಬ್ರಹ್ಮ ಪ್ರತ್ಯಕ್ಷವಾದಾಗ ಒಂದು ವರವನ್ನು ಕೇಳಿದ. ಈ ಎಲ್ಲ ದೈತ್ಯರ, ಎಲ್ಲ ರಾಕ್ಷಸರ, ಎಲ್ಲ ದಾನವರ ಕೋರಿಕೆ ಒಂದೇ. ಅದೇನಪ್ಪ ಅಂದ್ರೆ ತಾವು ಸಾಯಬಾರ್ದು. ಯಾಕಯ್ಯ ಸಾಯಬಾರ್ದು? ಈ ದೇಹದಲ್ಲಿಯೇ ಮತ್ತಷ್ಟು ಭೋಗ, ಮಗದಷ್ಟು ಭೋಗ, ಇನ್ನೂ ಭೋಗ, ಒಂದು ಹೆಂಡತಿ ಅಲ್ಲ ಮತ್ತೊಂದಷ್ಟು ಹೆಂಡತಿಯರು, ಈ ರಾಜ್ಯ ಅಲ್ಲ ಮತ್ತಷ್ಟು ರಾಜ್ಯ, ಇಷ್ಟೇ ಹಣ ಅಲ್ಲ ಮತ್ತಷ್ಟು ಹಣ. ಹೀಗಾಗಿ ಈ ದೇಹದಲ್ಲಿಯೇ ಎಷ್ಟು ಸುಖವೋ ಎಷ್ಟು ಭೋಗವೋ ಅಷ್ಟನ್ನೂ ಅನುಭವಿಸಬೇಕು. ಅದಕ್ಕಾಗಿ ನಾನು ಶಾಶ್ವತವಾಗಿ ಬದುಕಿರಬೇಕು. ಇದು ಅದರೊಳಗಿರೋ ಗುಟ್ಟು. ಆದರೆ ಯಾರಾದರೂ ಬದುಕಿದ್ರೋ? ಒಂದು ವಿನಾಯಿತಿ ಬಿಟ್ಟರೆ ಅದನ್ನು ಹೇಳ್ತೀನಿ, ರಾಮಾಯಣದಲ್ಲಿ ಯಾರೂ ಬದುಕಲಿಲ್ಲ. ಈ ಹಿರಣ್ಯಕಶಿಪು ತಪಸ್ಸನ್ನು ಮಾಡಿ ಅದನ್ನೇ ಕೇಳ್ದ, ಆಗಲ್ಲ ಅಂತಂತ ಹೇಳಿ.
ಆಗ ಅವನು ಕೇಳಿದ, ಬಹಳ ಗಮನ ಇಟ್ಟು ಕೇಳಿ, ಈ ಅಂಶ, ನೀವು ಕಥೆ ಗೊತ್ತಿದೆ, ಈ ಅಂಶವನ್ನು ಗಮನ ಇಟ್ಟು ಕೇಳಿ ತಾವು. ಅವನು, ನಾನು ಸಾಯ ಕೂಡದು, ನೀನು ಸಾಯಿಸದೇ ಇರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟಿದ್ದೀಯ. ಆದ್ದರಿಂದ ನಾನು ಬುದ್ಧಿವಂತಿಕೆಯಿಂದ ಒಂದು ವರ ಕೇಳ್ತೀನಿ. ಇದು ಮನುಷ್ಯನ ಯೋಚನೆ. ನನ್ನ ಜ್ಞಾನದಿಂದ, ನನ್ನ ಬುದ್ಧಿಶಕ್ತಿಯಿಂದ, ನನ್ನ ವಿವೇಕದಿಂದ, ನನ್ನ ಯೋಚನೆಯಿಂದ, ನನ್ನ ಯೋಜನೆಗಳಿಂದ ನಾನು ಏನೇನೋ ಮಾಡ್ತೀನಿ ರೀ, ದೇವರನ್ನೂ ಬೇಕಾದ್ರೆ ನನ್ನ ಯೋಜನೆಗಳು ಹಿಡ್ದಾಕ್ಬಿಡ್ತೀನಿ ಅಂತ ಅವನೇನು ಮಾಡ್ದ. ಹಿರಣ್ಯಕಶಿಪು ಬಹಳ ಎಚ್ಚರಿಕೆಯಿಂದ ಗಮನಿಸಿ ಇದನ್ನು. ಇದೇ ಈ ಹೊತ್ತು ನೀವು ದಾಖಲು ಮಾಡಿಕೊಳ್ಳಬೇಕಾದ ತಾತ್ವಿಕ ಅಂಶ. ಬೆಳಗ್ಗೆ ಸಾಯಿಸಬಾರ್ದು, ರಾತ್ರಿ ನನ್ನ ಸಾಯಿಸಬಾರ್ದು, ಮನುಷ್ಯರು ಸಾಯಿಸಬಾರ್ದು, ಮೃಗಗಳು ಸಾಯಿಸಬಾರ್ದು, ಮನೆ ಒಳಗೆ ಸಾಯಿಸಬಾರ್ದು, ಮನೆ ಹೊರಗೆ ಸಾಯಿಸಬಾರ್ದು, ಆಯುಧ ಯಾವುದು ಅಂತ ಏನು ಪಟ್ಟಿ ಕೊಟ್ಟಿದ್ದೆ. ಅಂದರೆ ಇನ್ನು ದೇವ್ರು ಹೇಗ್ರಿ ಸಾಯಿಸ್ತಾನೆ, ನಾನು ನೋಡೇ ಬೇಡ. ಮನುಷ್ಯ ಪೆದ್ದಣ್ಣಗೆ ಅರ್ಥನೇ ಆಗಲ್ರಿ ಭಾಳ ಬೇಗ ಸತ್ತೋಗ್ತೀವಿ ಅಂತ. ಬೇಗ ಸತ್ತೋಗ್ತೀವಿ ಅನ್ನೋದು ಗೊತ್ತಿಲ್ಲದೇನೆ ಯಕ್ಷ ಪ್ರಶ್ನೆ ಬಿಡಿ ಅದಕ್ಕೆಲ್ಲ ಹೋದ್ರೆ ಕಾಲ ಇಲ್ಲ ನನಗೆ. ಧರ್ಮರಾಯನ ಯಕ್ಷ ಪ್ರಶ್ನೆ ಕೇಳ್ತಾನೆ ಅಂತ ಅದಿರಲಿ. ಮನುಷ್ಯ ಏನು ಅಂದ್ಕೊಂಡ್ಬಿಟ್ಟಿದ್ದಾನೆ ಅಂದರೆ, ಶೇಷಾಹ ಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯಮಿತಃ ಪರಂ ಅಂತಾನೆ ಧರ್ಮರಾಯ. ನಾವೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ಪ್ರತಿನಿತ್ಯ ಸ್ಮಶಾನಗಳು ಹೆಣಗಳನ್ನು ತಿಂದು 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 ತೇಗ್ತಾ ಇದ್ರೂ ಶೇಷಾಹ ನಾವುಗಳು ಸ್ಥಾವರಂ ಇಚ್ಛಂತಿ, ನಮಗೆ ಸಾವೇ ಇಲ್ಲ ಕಣೆ ಅಂದ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಬೇಕು ಅಂತ ಹಿರಣ್ಯಕಶಿಪುವಿನ ಅಪೇಕ್ಷೆ, ಬಹಳಷ್ಟು ಜನದ ಅಪೇಕ್ಷೆ. ಅದಕ್ಕೆ ಅವನು ಇಷ್ಟೆಲ್ಲ ನಿಯಮಗಳನ್ನು ಮಾಡಿಕೊಂಡ. ಹಾಗೆ ಮಾಡಬಾರ್ದು, ಹೀಗೆ ಸಾಯಿಸ್ಕೊಡ್ದು. ಎಂಥ ಸುಂದರವಾದ ಪವಾಡ ಅನ್ರಿ ಇದು, ಎಂಥ ಅದ್ಭುತವಾದ ಸಂದರ್ಶನ ಅನ್ರಿ ಇದು. ದೈವ ಹೇಳುತ್ತೆ, ಅಯ್ಯ ಮನುಷ್ಯ, ನೀನು ಎಷ್ಟೇ ಪ್ರಯತ್ನಗಳನ್ನು ಪಡು, ಎಷ್ಟೆಷ್ಟೇ ಯೋಜನೆಗಳನ್ನು ಮಾಡು, ನೀನು 10 ಯೋಜನೆ ಮಾಡಿದರೆ 11ನೆಯ ಯೋಜನೆಯಾಗಿ ನರಸಿಂಹನ ಆಗಮನ ಆಗಿಬಿಡುತ್ತೆ. ಮನುಷ್ಯ ಪ್ರಯತ್ನ ಎಷ್ಟೇ ಇದ್ದರೂ ವಿಧಿಯ ಮುಂದೆ ಮನುಷ್ಯ ಏನೂ ಮಾಡಲಿಕ್ಕಾಗಲ್ಲ. ನಮ್ಮ ಪತ್ರಿಕೆಯವರು ಬರೀತಾರೆ, ಏನಂತ ಗೊತ್ತಾ? ಯಾರೋ ಒಬ್ಬರನ್ನ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಆತನ ಬಗ್ಗೆ ಇವರು ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ಇವರು ಮೃತ್ಯುವಿನ ಜೊತೆಗೆ ಹೋರಾಡುತ್ತಿದ್ದಾರೆ ಅಂತ ಬರೀತಾರೆ. ಅಲ್ಲವನು ಹೀಗೆ ಬಿದ್ದಿರ್ತಾನೆ, ಎದೆ ಕೊಯ್ದಾಗಿರ್ತಾರೆ. ಯಾವ ಹೋರಾಟ ಅನ್ರಿ, ಏನು ಮಾತೇ ಆಡೋಕ್ಕಾಗಲ್ಲ ಅವನಿಗೆ. ಮೃತ್ಯುವಿನ ಜೊತೆ ಹೋರಾಟ ಮಾಡೋಕ್ಕಾಗತ್ತೇನ್ರಿ? ನರಸಿಂಹಸ್ವಾಮಿಯ ಅವತಾರ. ನರಸಿಂಹ ಅಂದರೆ ಇದು ನರ, ಅದು ಸಿಂಹ ಅಲ್ಲ, ಅದೊಂದು ವಾಚ್ಯಾರ್ಥ. ನರಸಿಂಹ ಅಂದರೆ ಪುರುಷೋತ್ತಮ ಅಂತ. ಸಾಕ್ಷಾತ್ ವಿಷ್ಣುವನ್ನ ಪುರುಷೋತ್ತಮ ಅಂತ ಕರೀತಕ್ಕಂಥದ್ದು ನಾರಾಯಣನನ್ನು. ನಾವೆಲ್ಲ ಪುರುಷರು, ಸ್ತ್ರೀಯರಾಗಲಿ ಪುರುಷರಾಗಲಿ ಪುರುಷರೇ. ಅದೆಲ್ಲ ವ್ಯಾಕರಣದಲ್ಲಿ ಸ್ತ್ರೀ ಪುರುಷ ಅಂತ ಕರ್ಕೊಳ್ಳೋದು. ಪುರುಷ ಅಂದರೆ ಅರ್ಥ ಏನಪ್ಪ ಅಂದರೆ, ಈ ಪುರದಲ್ಲಿ, ಈ ದೇಹ ಅನ್ನತಕ್ಕಂಥ ಪುರಕ್ಕೆ ಯಾರು ಈಶನಾಗಿದ್ದಾನೆಯೋ ಅವನು ಪುರುಷ. ಆ ಈಶ ಇರುವ ತನಕವೇ ಇದು ದೇಹ, ಇಲ್ದ್ರೆ ಬಿದ್ದೋಗುತ್ತೆ. ಪುರುಷರು ನಾವೆಲ್ಲರೂ. ಆದರೆ ಪುರುಷೋತ್ತಮ, ನಮ್ಮನ್ನೂ ಮೀರಿದವನು, ನಮ್ಮೆಲ್ಲರನ್ನೂ ಮೀರಿದವನು, ನಮ್ಮೆಲ್ಲರನ್ನೂ ಹಿಡಿದಲ್ಲಿಟ್ಕೊಂಡಿರೋನು ಆತ ಪುರುಷೋತ್ತಮ. ಆ ಪುರುಷೋತ್ತಮನ ದರ್ಶನವನ್ನೇ ನಾವು ಮಾಡಲಿದ್ದೇವೆ. ಯಾಕೆ, ಹೇಗೆ, ಯಾವ ಸ್ಥಿತಿಯಲ್ಲಿ ಪುರುಷೋತ್ತಮ, ಇವುಗಳನ್ನೆಲ್ಲ ನಾವು ಅಂಶವಾಗಿ ಚರ್ಚೆ ಮಾಡಲಿದ್ದೇವೆ. ಈ ತಾತ್ವಿಕ ಅಂಶವನ್ನು ದಾಖಲು ಮಾಡಿಕೊಂಡ್ರೆ ನೀವು, ಒಂದನೇದು ಏನು, ನೀವು ಯಾವ ಯೋಜನೆಗಳನ್ನು ಮಾಡಿದರೂ ನಿಮ್ಮನ್ನು ಮೀರಿಸಿದಂತಹ ಒಂದು ಶಕ್ತಿ ಇದೆ, ಅದನ್ನೇ ವಿಧಿ ಅಂತ ಕರೀತಕ್ಕದ್ದು. ಅದರ ಮುಂದೆ ನಮ್ಮದೇನೋ ನಡೆಯೋದಿಲ್ಲ ಅಂತ ನಮ್ಗೆ ಅರ್ಥ ಆಗಬೇಕಾದ್ರೆ ತಲೆ ಕೂದಲು ಬೆಳಗಾಗಬೇಕು. ಯೌವನದಲ್ಲಿ ಇದು ಸುಲಭವಾಗಿ ಅರ್ಥ ಆಗೋದಿಲ್ಲ. ಹೀಗಾಗಿ ಹಿರಣ್ಯಕಶಿಪುವಿನ ಮರ್ದನಕ್ಕಾಗಿ ನರಸಿಂಹಸ್ವಾಮಿಯ ಆಗಮನವಾಯಿತು, ಪುರುಷೋತ್ತಮನ ಆಗಮನವಾಯಿತು. ಹಿರಣ್ಯಕಶಿಪು ಹಾಕಿಕೊಂಡಂತಹ ಎಲ್ಲ ದಿಗ್ಬಂಧನಗಳನ್ನೂ ನಿರ್ನಾಮ ಮಾಡಿ ಹಿರಣ್ಯಕಶಿಪುವನ್ನು ಎದೆ ಬಗೆದು ಬಿಟ್ಟು ಅಂತರಮಾಲಾಧರನಾಗಿ ಬಿಟ್ಟು.
ಇದರ ಜೊತೆಗೆ ಮತ್ತೊಂದು ರಹಸ್ಯ ಅಡಗಿದೆ ಇದರಲ್ಲಿ. ನೀವು ಕಣ್ಣು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಭಾರತದಲ್ಲಿ ಪರಮನಾಸ್ತಿಕತೆ ಜಾಗೃತವಾಗಿರೋ ರಾಜ್ಯ ಯಾವುದು? ಶ್ರೀನಿವಾಸನವರೇ ಹೇಳಿ. ತಮ್ಮದೇ ತಮಿಳುನಾಡು. ಪರಮನಾಸ್ತಿಕತೆ. ಆದರೆ ಮತ್ತೊಂದು ಪ್ರಶ್ನೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ದೇವಸ್ಥಾನಗಳಿರೋ ರಾಜ್ಯ ಯಾವುದು? ತಮಿಳುನಾಡೇ. ಇದು ಒಂದು ಸುಂದರವಾದಂಥ ವಿರೋಧಾಭಾಸ. ಎಲ್ಲೆಲ್ಲಿ ನಾಸ್ತಿಕತೆ ಇರುತ್ತದೆಯೋ ಅದರ ಗರ್ಭದಲ್ಲೇ ಆಸ್ತಿಕತೆ ಜಾಸ್ತಿ ಇರುತ್ತೆ. ಅದರ ಸಂಕೇತ ಹಿರಣ್ಯಕಶಿಪುವಿನಂತಹ ಪರಮ ನಾಸ್ತಿಕನ ಗರ್ಭದಲ್ಲಿ ಪ್ರಹ್ಲಾದನ ಉದಯ. ಶ್ರೀಮನ್ನಾರಾಯಣನ ಅವಿಚ್ಛಿನ್ನ ಭಕ್ತ. ನರಸಿಂಹಸ್ವಾಮಿಯ ಆಗಮನ ಆಗಿದ್ದು ಹಿರಣ್ಯಕಶಿಪುವಿನ ಮರ್ದನಕ್ಕಷ್ಟೇ ಅಲ್ಲ, ಆಸ್ತಿಕ ಪ್ರತಿನಿಧಿಯಾಗಿರತಕ್ಕಂತಹ ಪ್ರಹ್ಲಾದನ ಉದ್ಧಾರಕ್ಕಾಗಿ. ಎಷ್ಟು ರಮಣೀಯವಾದ ಸಂದರ್ಭ ಆ ಪ್ರಹ್ಲಾದನದು ಅಂದರೆ ಸಾಕಷ್ಟಿದೆ. ಒಂದೇ ಒಂದು ನನ್ನ ಚಪಲಕ್ಕೆ ಹೇಳಿ ನಾನು ಮುಂದಕ್ಕೆ ಹೋಗಬೇಕಾಗಿದೆ. ದಯವಿಟ್ಟು ಗಮನಿಸಿ. ಹಿರಣ್ಯಕಶಿಪು ಪ್ರಹ್ಲಾದನನ್ನು ಬಹಳ ಅದ್ಭುತವಾದ ಸಂದರ್ಭ ಅನ್ರಿ ಇದು. ಯಾರಾದರೂ ತಾತ್ವಿಕ ದರ್ಶನವನ್ನು ಮಾಡುವವರು ಇದನ್ನು ತಕ್ಷಣ ದಾಖಲು ಮಾಡಿಕೊಂಡು ಆನಂದ ಪಡಬೇಕು. ಪ್ರಹ್ಲಾದನನ್ನು ಹಿರಣ್ಯಕಶಿಪುವಿನ ದೂತರು ಎತ್ತಿ ಹಾಕಿಬಿಟ್ಟಿದ್ದಾರೆ ಬೆಟ್ಟದಿಂದ. ನೀವು ಪರಮಭಕ್ತರಾಗಿದ್ದರೆ ನಿಮಗೆ ನೀವು ನಂಬುವ ದೈವದ ಆಕಾರ ಯಾವುದಾದ್ರು ಆಗಿರಲಿ ಬಿಡಿ, ನೀವು ನಂಬುವ ದೈವದಲ್ಲಿ ನಿಮಗೆ 100ಕ್ಕೆ 100ರಷ್ಟು ಶರಣಾಗತಿಯೋ 100ಕ್ಕೆ 100ರಷ್ಟು ನಂಬುಗೆಯೋ ಅದು ಏನೋ ಒಂದು ಇದ್ದರೆ ಎತ್ತಾಕ್ಲಿ ಬಿಡ್ರಿ ಬೆಟ್ಟದಿಂದ ಕೆಳಗಡೆ. ನಾರಾಯಣ ಇದ್ದಾನೆ ಕಾಪಾಡೋದಕ್ಕೆ. ಎಷ್ಟು ಸುಂದರವಾದ ಸಂದರ್ಭ. ಅವನು ಕೈ ಹಿಡ್ಕೊಂಡು ಕಾಯ್ತಾ ಇದ್ದಾನಂತೆ, ಪ್ರಹ್ಲಾದ ಬಿದ್ದರೆ ಎತ್ಕೊಳ್ಳೋಣ. ನಿಮಗೆ ಸಂಕಟವೇ ಇಲ್ಲ, ನಿಮಗೆ ಸಮಸ್ಯೆಯೇ ಇಲ್ಲ, ನಿಮಗೆ ಕಷ್ಟವೇ ಇಲ್ಲ, ನಿಮಗೆ ನೋವೇ ಇಲ್ಲ, ನಿಮಗೆ ಒದ್ದಾಟವೇ ಇಲ್ಲ. ಯಾವಾಗ? ಹರಿದಾಸರು ಬಹಳ ಸುಂದರವಾಗಿ ಮಾತನ್ನು ಹೇಳ್ತಾರೆ. ಕೃಷ್ಣ ಎಂದರೆ ಕಷ್ಟವೂ ಪರಿಹಾರ. ನಮ್ಮ ಕಷ್ಟ ಪರಿಹಾರ ಆಗಲ್ವಲ್ಲ, ನೀವು ಕೃಷ್ಣ ಅಂತಾನೆ ಅಲ್ವಲ್ಲ. ಹರಿದಾಸರು ಹೇಳಿದಾಗ ಕೃಷ್ಣ ಅನ್ಬೇಕ್ರಿ. ಕೃಷ್ಣ ಅಂದ್ರೆ ಬರಲ್ಲ ಅದು. ಕೃಷ್ಣ ಕೃಷ್ಣ ಪಾರಮ್ಯವನ್ನ ಆ ಖೇಚರ ಸ್ಥಿತಿಯಲ್ಲಿ ನೀವು ಕೂಗಿದರೆ ಕೃಷ್ಣ ಬಂದ್ಬಿಡ್ತಾನೆ. ದ್ರೌಪದಿ ಕರೆದರೆ ಕೃಷ್ಣ ಬಂದಾದ್ರೆ ನೀವು ಕರೆದರೂ ಬರಲೇಬೇಕು. ಬರದೇ ಇದ್ರೆ ಆ ಕಥೆ ಸುಳ್ಳು. ವಿವೇಕಾನಂದರು ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಆ ಸನ್ಯಾಸಿ, ನಿಮಗೆ ಈ ರಾಮಾಯಣ ಭಾರತಗಳು ಇಂಥ ಗ್ರಂಥಗಳು ನಿಮ್ಮ ಜೀವನಕ್ಕೆ ಏನು ಹೇಳದೆ ಹೋದರೆ ಎಸಿರಿ, ಅದನ್ನ ಯಾಕೋತೀರಿ? ನಾನು ನಿನ್ನೆ ಮಾತಾಡ್ತಾ ಹೇಳಿದೆ, ಇವತ್ತು ಮತ್ತೊಮ್ಮೆ ಹೇಳ್ತೀನಿ. ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ, ಯಾವುದೇ ಸಂಕಟ ಬರಲಿ, ಇದನ್ನೊಂದು ಇಟ್ಕೊಂಡಿದ್ರೆ ನೀವು ಪರಿಹಾರ ಆಗಿಬಿಡುತ್ತೆ. ಇರಲಿ, ಅಂತೂ ನರಸಿಂಹ ಪ್ರತ್ಯಕ್ಷನಾಗಿದ್ದಾನೆ. ನರಸಿಂಹನ ಬಗ್ಗೆ ಒಂದು ಮಾತಿದೆ. ನಮಗೆ 3 ತರಹದ ಋಣಗಳಿರುತ್ತಂತೆ. ಅದನ್ನು 3 ತರಹದ ಶಾಪಗಳು ಅಂತ ಕರೀತಾರೆ. ಒಂದು ಪಿತೃಮೂಲದಿಂದ ಬರತಕ್ಕಂತಹ ಶಾಪ. ಅಂದರೆ ಪಿತೃ ಋಣ ನಮಗಿರುತ್ತೆ. ಏನೋ ನಮ್ಮ ತಂದೆ ತಾಯಿಗಳಿಗೆ ನಾವು ಸರಿಯಾಗಿ ನೋಡ್ಕೊಂಡಿರಲ್ವೋ, ಅವ್ರ ಕಷ್ಟ ಕೊಟ್ಟಿರ್ತೀವೋ, ಅವರ ನಂತರ ಅವರಿಗೆ ಪಿಂಡ ಪ್ರದಾನಗಳು ಮಾಡಿರೋದು ಬಿಟ್ಟಿರ್ತೀವೋ, ಅಂಥದ್ದೊಂದು ಋಣ ಇದೆ ನಮಗೆ. ಎರಡನೆಯದು ದಾಂಪತ್ಯ ಋಣ ಅಂತ, ಗಂಡ ಹೆಂಡತಿಗೆ ಸಂಬಂಧಪಟ್ಟಿದ್ದು. ಹೆಂಡತಿ ಗಂಡನ ಕಷ್ಟ ಕೊಟ್ಟಿರ್ತಾಳೋ, ಗಂಡ ಹೆಂಡತಿಗೆ ಕಷ್ಟ ಕೊಟ್ಟಿರ್ತಾನೋ, ಹೆಂಡತಿ ನೋಯಿಸಿರ್ತಾನೋ, ಗಂಡನ ಅವಳು ನೋಯಿಸಿರ್ತಾಳೋ, ಅಂಥದ್ದೊಂದು ಋಣ, ಅದೊಂದು ಶಾಪ. ಮೂರನೆಯದು ಗುರು ಋಣ ಅಂತ. ನಮಗೆ ಈ ಯಾವುದೋ ಒಂದು ಋಣ ಶಾಪವಾಗಿ ಪರಿವರ್ತನೆಯಾಗಿ ನಮ್ಮ ಜೀವನದ ಏಳಿಗೆಗೆ ಧಕ್ಕೆ ಮಾಡ್ತಾ ಇರುತ್ತೆ. ಮಕ್ಕಳಾಗಿರಲ್ಲ, ಓದಾಡ್ತಾ ಇರ್ತಾರೆ, ಅವ್ರಿಗೆ ಹೇಳ್ತಾರೆ, ಏರಿ ಏನೋ ಪಿತೃಶಾಪ ಇರಬೇಕು ನಿಮಗೆ ಅಂತಾರೆ. ಅಥವಾ ಯಾವನಿಗೂ ಓದಿದ್ದೆಲ್ಲ ಹತ್ತೋದೇ ಇಲ್ಲ,
ಏನು ಗುರುಋಣ ಕಣೆಯ ಇವನಿಗೆ ಅಂತ. ದಾಂಪತ್ಯದಲ್ಲಿ ಕಲಹ, ಹೆಂಡತಿ ಗಂಡನ ಕಂಡ್ರಾಗಲ್ಲ, ಗಂಡನ ಹೆಂಡತಿ ಕಂಡ್ರಾಗಲ್ಲ, ಅಂತಹವರಿಗೆ ನರಸಿಂಹ ಪುರಾಣದಲ್ಲಿ ಈ ಮಾತನ್ನು ಹೇಳ್ತಾರೆ. ಅಂತಹ ಸಮಸ್ಯೆಗಳು ಯಾರಿಗಾದರೂ ಇದ್ದರೆ ನರಸಿಂಹನ ಋಣಮೋಚನ ಸ್ತೋತ್ರವನ್ನು ಓದಬೇಕು ಅಂತ. ದಿವಸಕ್ಕೆ ಒಮ್ಮೆ ಸಾಯಂ ಸಂಧ್ಯೆಯಲ್ಲಿ, ಯಾಕೆಂದರೆ ಆಗಲೇ ನರಸಿಂಹ ಬಂದಿದ್ದು. ದೇವತಾ ಕಾರ್ಯ ಸಿದ್ಧ್ಯರ್ಥಂ ಸಭಾಸ್ತಂಭ ಸಮುದ್ಭವಂ ಶ್ರೀನೃಸಿಂಹಂ ಮಹಾವೀರಂ ಅಂತ ಪ್ರಾರಂಭ ಮಾಡಬೇಕು. ಲಕ್ಷ್ಮ್ಯಾಲಿಂಗಿತ ವಾಮಾಂಗಂ ಅಂತರಮಾಲಾಧರಂ ದೇವಂ ಪ್ರಹ್ಲಾದ ವರದ ಶ್ರೀಶಂ, ಈ ರೀತಿ ಬರ್ತದೆ ಆ ಋಣಮೋಚನ ಸ್ತೋತ್ರ. ಅದನ್ನು ನೀವು ಓದಿದರೆ ನಿಮಗೆ ಈ ಋಣ ಅನ್ನತಕ್ಕಂಥದ್ದು ಹೋಗುತ್ತೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಆಸಕ್ತರಾಗಿರತಕ್ಕಂಥವರು ಈ ಋಣಮೋಚನ ಸ್ತೋತ್ರವನ್ನು ಪಿತೃಋಣ ಪರಿಹಾರಕ್ಕಾಗಲಿ, ಅಂದರೆ ಪಿತೃಶಾಪ ಪರಿಹಾರಕ್ಕಾಗಲಿ, ದಾಂಪತ್ಯ ಶಾಪದಿಂದ ವಿಮೋಚನೆಗಾಗಲಿ, ಅಥವಾ ಗುರು ಋಣದಿಂದ ಹೊರಗೆ ಬರಬೇಕಾಗಿದ್ದರೆ ಈ ಋಣಮೋಚನ ಸ್ತೋತ್ರವನ್ನು ಓದಬೇಕು ಅಂತ ನರಸಿಂಹ ಪುರಾಣದಲ್ಲಿ ಶ್ರೀ ನರಸಿಂಹನ ಬಗ್ಗೆ ಹೇಳುತ್ತೆ. ದ್ವಾದಶಾದಿತ್ಯರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಜ್ಞಾಪಕ ಇದೆಯಾ ನಿಮಗೆ? ನಾವು ಶ್ರೀರಾಮರ ವಂಶವನ್ನು ನೋಡ್ತಾ ಇದ್ದೇವೆ. ಅವ್ಯಕ್ತ ಪರಬ್ರಹ್ಮನ್, ಸುವ್ಯಕ್ತ ನಾರಾಯಣ, ಚತುರ್ಮುಖ ಬ್ರಹ್ಮ, ಮರೀಚಿ, ಕಶ್ಯಪ, ಕಶ್ಯಪನಿಂದ ದ್ವಾದಶಾದಿತ್ಯರು. ಆ ದ್ವಾದಶಾದಿತ್ಯರಲ್ಲಿ ಒಬ್ಬ ವಿವಸ್ವಾನ್. ಈ ದ್ವಾದಶಾದಿತ್ಯರಲ್ಲಿ ವಿವಸ್ವಾನ್, ಈ ವಿವಸ್ವಾನ್ ಇಲ್ಲದೇ ಇದ್ದರೆ ನಾವು ಯಾರೂ ಬದುಕೋದಿಲ್ಲ. ನಾವು ಏನು ಊಟ ಮಾಡ್ತಾ ಇದ್ದೇವೆ, ನೀವು ಶಾಖಾಹಾರಿಗಳಾಗಿ ಮಾಂಸಾಹಾರಿಗಳಾಗಿ, ಅದಕ್ಕೆ ವಿವಸ್ವಾನ್ ಅಂದರೆ ಸೂರ್ಯನೇ ಕಾರಣ. ಸೂರ್ಯನಿಂದಾಗಿ ಶಾಖ ಅಂದರೆ ತರಕಾರಿಗಳು ಅಂತಂತ, ನಾವೆಲ್ಲ ಅಂಥವರೇನೆ. ಅಕಸ್ಮಾತ್ ಮಾಂಸಾಹಾರಿಗಳಪ್ಪ, ಅವ್ರಿಗೂ ಸೂರ್ಯನೇ. ಯಾಕೆಂದರೆ ಸೂರ್ಯನಿಂದಾಗಿ ಶಾಖವನ್ನು ತಿಂದು ಮೇಕೆಯನ್ನು ತಿಂದಿವನು. ಹುಲಿ ಅದು ಶಾಖಾಹಾರಿನೇ. ಶಾಖವನ್ನು ಅನುಗ್ರಹಿಸಿದ ಯಾವುದೋ ಒಂದು ಮೇಕೆಯೋ ಯಾವುದೋ ಅದನ್ನ ತಿನ್ನತ್ತೆ. ಹೀಗೆ ನಾವು ಊಟ ಮಾಡೋದೆಲ್ಲ ಯಾರಿಂದ? ವಿವಸ್ವಾನ್, ಸೂರ್ಯನಿಂದ. ನಾವು ಕುಡಿಯೋ ನೀರೆಲ್ಲ ಯಾರಿಂದ? ಸೂರ್ಯನಿಂದಲೇ. ನೋಡಿ, ದಯವಿಟ್ಟು ತಿಳ್ಕೊಳ್ಳಿ, ಒಂದು ತೊಟ್ಟು ನೀರು ನಾವು ಕುಡಿಯೋದಕ್ಕಿಲ್ಲ. ಸುತ್ತಲೂ ಸಮುದ್ರ ಇದೆ. ಸೂರ್ಯ ಎಂತಹ ಕರುಣಾಶಾಲಿ ಅಂದರೆ ಸಮುದ್ರದ ನೀರನ್ನೆಲ್ಲ ಹೀರ್ತಾನೆ. ಸಮುದ್ರದ ನೀರು ಕಡು ಉಪ್ಪು. ಒಂದು ಉದ್ಧರಣೆ ಕುಡಿಯೋಕ್ಕೂ ನಮ್ಮ ಕೈಲಿ ಆಗೋದಿಲ್ಲ. ನೀವೇನಾದರೂ ಪವಿತ್ರ ದೃಷ್ಟಿಯಿಂದ ಸಮುದ್ರ ಸ್ನಾನ ಮಾಡ್ತೀನಿ ಅಂತ ಎದ್ದು ಬಂದರೆ ಮೈ ತುಂಬ ಉಪ್ಪೇ ಇರುತ್ತೆ. ಹೋಗಿ ಬೇರೆ ನೀರಿನಲ್ಲೇ ಮೈ ತೊಳ್ಕೊಬೇಕು ನೀವು, ಅಷ್ಟು ಉಪ್ಪದು. ಆ ಸೂರ್ಯ ಆ ಸಮುದ್ರದ ನೀರನ್ನೆಲ್ಲ ಹೀರಿದಾಗ ಉಪ್ಪನ್ನು ಬಿಟ್ಬಿಡ್ತಾನೆ, ಬರೀ ಸಿಹಿ. ಆ ನೀರನ್ನು ತಗೊಂಡು ಮೋಡ ಮಾಡ್ತಾನೆ, ನೂಗ್ತಾನೆ. ಎಲ್ಲಿಗೆ? ಬೆಂಗಳೂರಿಗೆ. ಎಲ್ಲಿಗೆ? ಅಯೋಧ್ಯ ನಗರಿ ಮೇಲೆ ಕಳಿಸ್ತಾನೆ ಅವನು. ಆಗಲೇ ನೀವು ನೀರು ಕುಡಿಯೋದು. ನಾವು ಕುಡಿಯತಕ್ಕಂಥ ನೀರು, ಮಾಡ್ತಕ್ಕಂಥ ಊಟ, ಕೊನೆ ಬದುಕಿರೋದು ಹೇಗ್ರಿ? ಅಪ್ಪ ಸೂರ್ಯ, ನಿನ್ನ ಶಾಖವೇನಪ್ಪ ನಮ್ಮಲ್ಲಿರೋದು? ನಮ್ಮಲ್ಲಿರೋ ಶಾಖ ಹೋಯ್ತೋ ಏನು ಗೋವಿಂದ. ಹೀಗಾಗಿ ವಿವಸ್ವಾನ್ ಇದಾನಲ್ಲ, ಈತ ನಮಗೆ ಪ್ರಾಣದಾತ. ಮತ್ತು ಒಂದು ದಾಖಲೆ ಮಾಡ್ಕೊಳ್ಳಿ, ಆ ವಿವಸ್ವಾನ್ನೇ ಸೂರ್ಯನಾಗಿ ಆ ಸೂರ್ಯ ವಂಶವೇ ಮುಂದುವರಿಯುತ್ತೆ ನಾಳೆಯಿಂದ. ಇದು ಸೂರ್ಯವಂಶ. ಈ ವಿವಸ್ವಾನ್ಗೆ ಇಬ್ಬರು ಮಕ್ಕಳು. ಒಬ್ಬ ಮಗ ಬದುಕಿರುವವರಿಗೆ ಅಧಿಪತಿ, ಇನ್ನೊಬ್ಬ ಮಗ ಸತ್ತವರಿಗೆ ಅಧಿಪತಿ. ಬದುಕಿರುವವರ ಅಧಿಪತಿಯೇ ವೈವಸ್ವತ ಮನು, ಸತ್ತವರಿಗೆ ಅಧಿಪತಿಯೇ ಯಮಧರ್ಮರಾಯ. ಈ ಯಮಧರ್ಮರಾಯನಿಗೆ ಎರಡು ಹೆಸರಿದೆ, ಒಂದು ಯಮ, ಇನ್ನೊಂದು ಧರ್ಮರಾಯ. ಅವನು ಧರ್ಮರಾಯ, ಯಮ ಅಲ್ಲ, ನಿಜವಾಗಿಯೂ ಧರ್ಮರಾಯ ಆತ. ಆ ಧರ್ಮರಾಯ ಅವನು ಲೋಕದಲ್ಲಿ ಕಾಯ್ತಾ ಇರ್ತಾನಂತೆ, ಯಾರಾದರೂ ಪೂರ್ವ ದಿಕ್ಕಿನ ಬಾಗಿಲಿನಿಂದ ಬರ್ತಾರಾ, ಹಾಗೆ ಬಂದರೆ ಅಂಥವರಿಗೆ ಪಾದ ತೊಳೆದು ಸೇವೆ ಮಾಡೋಣ
ಅಂತ ಧರ್ಮರಾಯ ಕಾಯ್ತಾ ಇರ್ತಾನೆ. ಯಾರೋ ಆ ಬಾಗಿಲಿನಲ್ಲಿ ಹೋಗೋರು ಇಂಥ ಸ್ವಾಮಿಗಳು ಹೋಗ್ತಾರೆ ಅಂತ ಕಾಣುತ್ತೆ, ನಂಗೆ ಗೊತ್ತಿಲ್ಲ, ಅವ್ರು ಇನ್ನೂ ನಿಧಾನವಾಗಿ ಹೋಗಲಿ. ಹೋದರೆ ಬಹುಶಃ ಪೂರ್ವ ದಿಕ್ಕಿನ ಬಾಗಿಲು ಯಮಧರ್ಮರಾಯ ತೆಗೀಬಹುದು. ನಾವೆಲ್ಲ ಸ್ವಾಮಿಗಳೇ ದಕ್ಷಿಣ ಬಾಗಿಲಿನಲ್ಲಿ ಹೋಗ್ತೀವಿ. ದಕ್ಷಿಣ ದಿಕ್ಕಿನಲ್ಲಿ ಹೋದುವೋ ಅವನು ಯಮನ ಕಾಣಿಸ್ತಾನೆ ನಮಗೆ. ಯಾಕಪ್ಪ ಅಂದರೆ ನಾವು ಬರೀ ಕೆಟ್ಟ ಕೆಲಸನೇ ಮಾಡಿರ್ತೀವಿ ರೀ. ಶುದ್ಧವಾಗಿ, ತಪಸ್ವಿಯಾಗಿ, ಪರಬ್ರಹ್ಮ ಸ್ವರೂಪಿಯಾಗಿ, ನಿಜವಾದ ಬ್ರಹ್ಮನಲ್ಲಿ ಚರಿಸುತ್ತಾ ಬ್ರಹ್ಮಚಾರಿಯಾಗಿ ಒಬ್ಬನೇ ಒಬ್ಬ ಹೋದಂಥ ಘಟನೆ ಕಠೋಪನಿಷತ್ತಿನಲ್ಲಿ ಬರುತ್ತೆ. ನಚಿಕೇತ ಹೋಗ್ತಾನೆ, ಆ ಪೂರ್ವದ ಬಾಗಿಲಿನಲ್ಲಿ ಯಮ ನಡುಗಿ ಬಿಡ್ತಾನೆ. ನಚಿಕೇತ ಹೋಗ್ತಾ ಇದ್ದಾಗೆ 3 ರಾತ್ರಿಗಳು ನಿನ್ನ ನಿಲ್ಲಿಸ್ಬಿಟ್ನಲ್ಲ, ತಗೋ 3 ವರ ಅಂತ ಕೊಟ್ಬಿಡ್ತಾನೆ. ಯಮನನ್ನೇ ನಡುಗಿಸಿದವನು ನಚಿಕೇತ. ನಮ್ಮ ದೃಷ್ಟಿಯೆಲ್ಲ ನಚಿಕೇತ ಪ್ರಜ್ಞೆಯಾಗಿ ಪೂರ್ವ ಬಾಗಿಲಿನಲ್ಲಿ ಹೇಗೆ ಹೋಗುವುದು ಅನ್ನೋದಕ್ಕೆ ಪ್ರಯತ್ನ ಪಡಬೇಕು. ಒಬ್ಬಾತ ಮುನು, ಇನ್ನೊಬ್ಬಾತ ಯಮ. ಈ ಮುನು ಇದ್ದಾನಲ್ಲ, ಯಾರಯ್ಯ ಈತವನು ಅಂದರೆ ಅಯೋಧ್ಯ ನಗರಿಯನ್ನು ನಿರ್ಮಾಣ ಮಾಡಿದಾತ. ಆ ಅಯೋಧ್ಯೆಯನ್ನು ಕಟ್ಟಿದ್ಯಾರು ಮೊದಲು ಅಂದರೆ ಮನವೋ ಮಾನವೇಂದ್ರೇಣ ಯಾ ಪುರಿ ನಿರ್ಮಿತಾ ಸ್ವಯಂ ಅಯೋಧ್ಯ ನಾಮ ನಗರಿ ತತ್ರಾಸಿ ಲೋಕ ವಿಶ್ರುತ. ಇಡೀ ಲೋಕಕ್ಕೆ ವಿಶ್ರುತವಾಗಿರತಕ್ಕಂಥ ಅಯೋಧ್ಯ ಅನ್ನತಕ್ಕಂಥ ನಗರಿಯನ್ನ ಮನುವೋ ಮಾನವೇಂದ್ರೇಣ ಯಾಪುರಿ ನಿರ್ಮಿತಾ ಸ್ವಯಂ, ಆ ಮನು ಮಹಾರಾಜ ಅನ್ನತಕ್ಕಂಥವನು ಆ ಅಯೋಧ್ಯ ನಗರಿಯನ್ನು ಕಟ್ಟಿದ. ಅಯೋಧ್ಯ ಅಂದ್ರೆ ಅರ್ಥವೇನು? ಯೋಧರು ಯಾರೂ ಅದನ್ನು ಆಕ್ರಮಿಸಲು ಸಾಧ್ಯವಿಲ್ಲದ್ದು ಅಯೋಧ್ಯ. ಅಯೋಧ್ಯ, ಯೋಧರು ಯಾರೂ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಯೋಧ್ಯ ನಾಮನಗರಿಯನ್ನು ಕಟ್ಟಿದಂತಹ ಮನು ಮಹಾರಾಜನಿಗೆ ಒಬ್ಬ ಮಗ. ಕೆಲವರ ಹೆಸರು ಅವರು ಮಾಡಿದ ಕಾರ್ಯದಿಂದಾಗಿ ಮೂಲ ಹೆಸರು ಮರೆತು ಹೋಗಿ ಏನೋ ಕೆಲವು ಬಿರುದು ಬಂದುಬಿಡುತ್ತೆ, ಅದರಿಂದ ಪ್ರಸಿದ್ಧರಾಗಿಬಿಡ್ತಾರೆ ಅವರು. ಉದಾಹರಣೆಗೆ ಅಯ್ಯಂಗಾರ ಅಂದರೆ ಯಾರ್ರೀ? ಕೋಟಿ ಅಯ್ಯಂಗಾರ್ ಇದ್ದಾರೆ. ವೆಂಕಟೇಶ ಅಯ್ಯಂಗಾರ್ ಅಂದರೆ ಯಾರು ಸ್ವಾಮೀಜಿ? ಅವರು 1000 ಜನ ಇದ್ದಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರರು. ಮಾಸ್ತಿ ಅಂದರೆ ಸಾಕ್ರಿ. ಮಾಸ್ತಿ ಅಂದರೆ ಯಾರ್ರೀ? ಮಾಸ್ತಿ ಅನ್ನೋದೊಂದು ಹಳ್ಳಿ. ಆದರೆ ಮಾಸ್ತಿ ಅನ್ನೋ ಹಳ್ಳಿಯಿಂದ ವೆಂಕಟೇಶ ಅಯ್ಯಂಗಾರ್ ಪ್ರಸಿದ್ಧಿ ಅಲ್ಲ, ವೆಂಕಟೇಶ ಅಯ್ಯಂಗಾರಿಂದ ಮಾಸ್ತಿ ಪ್ರಸಿದ್ಧಿ. ಹೀಗಾಗಿ ವೆಂಕಟೇಶ ಅಯ್ಯಂಗಾರ್ ಅನ್ನೋದು ಹೋಗಿ ಮಾಸ್ತಿ ಪ್ರಸಿದ್ಧಿ ಆಯಿತು. ಮಾಸ್ತಿ ಕನ್ನಡದ ಆಸ್ತಿ ಅಂತ. ಹಾಗೆ ಕೆಲವರು ಮಾಡತಕ್ಕಂಥ ವಿಶೇಷವಾದ ಕಾರ್ಯದಿಂದಾಗಿ ಅವರ ಮೂಲ ಹೆಸರು ಮರ್ತು ಹೋಗ್ಬಿಡುತ್ತೆ. ನಮಗೆ ಸಕ್ಕರೆ ಅಂತ ಇದೆಯಲ್ರಿ, ಆ ಸಕ್ಕರೆಯನ್ನು ಮಾಡಿ ಮೊಟ್ಟ ಮೊದಲು ಈ ರಾಜ ತೋರಿಸಿದಂತೆ. ಇಕ್ಷುವಿನಿಂದ ಸಕ್ಕರೆಯನ್ನು ಮಾಡಿ ತೋರಿಸಿದ್ದರಿಂದ ಅವನಿಗೆ ಇಕ್ಷ್ವಾಕು ಅನ್ನತಕ್ಕಂಥ ಬಿರುದು ಬಂದ್ಬಿಡ್ತು. ಅದೇ ವಂಶ ಪ್ರಸಿದ್ಧಿ ಆಗೋಯ್ತು ಮುಂದೆ. ಮೊದಲು ಯಾವ ವಂಶ? ಸೂರ್ಯವಂಶ, ವಿವಸ್ವಾನ್. ಆ ವಂಶ ಮುಂದುವರೆದು ಯಾವ ವಂಶ ಆಯಿತು? ಇಕ್ಷ್ವಾಕು ವಂಶ, ಮನು ಮಹಾರಾಜನ ಮಗ. ಇಕ್ಷುವಿನಿಂದ, ಇಕ್ಷು ಅಂದರೆ ಸಂಸ್ಕೃತದಲ್ಲಿ ಕಬ್ಬು ಅಂತ, ಇಕ್ಷುವಿನಿಂದ ಸಕ್ಕರೆಯನ್ನು ತಯಾರು ಮಾಡಿಕೊಟ್ಟವನು ಮೊಟ್ಟ ಮೊದಲು ಅವನಾದ್ದರಿಂದ ಅವನಿಗೆ ಇಕ್ಷ್ವಾಕು ಅನ್ನುವ ಹೆಸರಾಯಿತು. ಅವನ ವಂಶಕ್ಕೆ ಇಕ್ಷ್ವಾಕು ವಂಶ ಅಂತ ಕರೆದರು. ಅದರೊಳಗೆ ಶ್ರೀರಾಮರು ಪ್ರಸಿದ್ಧರಾಗೋದು. ಆ ಇಕ್ಷ್ವಾಕುವಿಗೆ ಕುಕ್ಷಿ ಅಂತ ಒಬ್ಬ ಮಗ, ಆ ಕುಕ್ಷಿಗೆ ವಿಕುಕ್ಷಿ ಅಂತ ಒಬ್ಬ ಮಗ, ಅವನಿಗೊಬ್ಬ ಮಗ ಬಾಣ ಅಂತ ಅವನ ಮಗ, ಈ ಬಾಣನಿಗೆ ಒಬ್ಬ ಮಗ, ಅವನ ಹೆಸರು ಅನರಣ್ಯ ಅಂತ. ನೀವು ವೇದದಲ್ಲಿ 4 ಭಾಗವನ್ನು ಕೇಳಿದ್ದೀರಿ. ಮೊದಲನೆಯದು ಸಂಹಿತೆ, ಎರಡನೆಯದು ಬ್ರಾಹ್ಮಣ. ಬ್ರಾಹ್ಮಣ ಅಂದರೆ ಬ್ರಾಹ್ಮಣ ಜಾತಿ ಅಂತಂತಲ್ಲ, ಎರಡನೇ ಭಾಗ ಅದು. ಮೂರನೆಯದು ಆರಣ್ಯಕ ಅಂತ, 4ನೇದು ಉಪನಿಷತ್ತು. ಆರಣ್ಯಕ ಅಂದರೆ ಅರ್ಥ ಏನಯ್ಯ ಅಂದರೆ ಅರಣ್ಯದಲ್ಲಿ ಕುಳಿತು ಅಧ್ಯಯನ ಮಾಡಬೇಕಾದ್ದು. ಯಾಕೆ ಅರಣ್ಯದಲ್ಲಿ ಕೂತ್ಕೋಬೇಕು ಅಂದರೆ ನಾವಿರೋದು ರಣದಲ್ಲಿ. ಈ ಸಂಸಾರವೋ ಈ ನಗರವೋ ಇದೆಲ್ಲ ರಣ ಅಂದರೆ ಸದ್ದುಗದ್ದರಗಳು ಇರತಕ್ಕಂಥದ್ದು ರಣ. ಅರಣ್ಯ ಸದ್ದೇ ಇಲ್ಲದ್ದು, ಪ್ರಶಾಂತವಾದದ್ದು. ಸಸ್ಯ ಶ್ಯಾಮಲೆಯ ಮಧ್ಯದಲ್ಲಿ ಧ್ಯಾನಮಗ್ನನಾಗಿ ದಾರ್ಶನಿಕನಾಗಬಹುದಾದಂಥ ಸಂದರ್ಭ. ಅದಕ್ಕಾಗಿ ಕಾಡು ಹೋಗಿ ತಪಸ್ಸು ಮಾಡಬೇಕು ಅಂತ.
ಇವನು ಅರಣ್ಯ, ಅರಣ್ಯವೇ ಬೇಡ ಅಂತ ಕಿತ್ತಾಡ್ತೀನಿ, ಗುದ್ದಾಡ್ತೀನಿ. ಯಾವಾಗಲೂ ಯುದ್ಧ ಸನ್ನದ್ಧ. ಆ ಯುದ್ಧ ಸನ್ನದ್ಧನಾಗಿದ್ದ ಅನರಣ್ಯನ ಮೇಲೆ ಒಬ್ಬ ರಾಜ ಬಂದು ಬಿದ್ದ. ಅವನು ಯಾರಪ್ಪ? ಅವನೇ ರಾವಣ. ಏನ್ರಿ ಇದು? ಶ್ರೀರಾಮರೇ ಹುಟ್ಟಿಲ್ಲ, ಆಗಲೇ ರಾವಣ ಬಂದ್ಬಿಟ್ಟ. ಅಷ್ಟು ಹಳಬ ರಾವಣ. ಶ್ರೀರಾಮರು ಇನ್ನೂ ಹುಟ್ಟಬೇಕಾದ್ರೆ ಸುಮಾರು 30 ತಲೆ ಆಗಬೇಕು ಅಂತ ಕಾಣುತ್ತೆ ಇದರಲ್ಲಿ. ಈ ರಾವಣ ಬಂದು ಬಿದ್ದ ಅನ್ನುವುದಕ್ಕೆ ಆ ಪ್ರತಿನಾಯಕನ ಬಗ್ಗೆ ಇನ್ನು 5 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಒಬ್ಬ ಋಷಿ ಇದ್ದ, ಅವನು ಪುಲಸ್ತ್ಯ. ನಾನು 10 ಋಷಿಗಳಲ್ಲಿ ಒಬ್ಬ ಋಷಿ ಅಂತ ಹೇಳಿದ್ದೆ, ಪುಲಸ್ತ್ಯ ಅಂತ. ಆ ಪುಲಸ್ತ್ಯ ಏನು ಮಾಡಿದ, ಒಂದ್ಸಲ ತಪಸ್ಸು ಮಾಡಬೇಕು ಅನ್ನಿಸ್ತು. ತಪಸ್ಸು ಮಾಡೋಕೆ ಎಲ್ಲಿ ಹೋಗ್ಬೇಕು? ಕಾಡಿಗೆ ಹೋಗ್ಬೇಕು. ಏನು ಮಾಡೋದು, ಬೆಂಗಳೂರು ಸುತ್ತು ಕಾಡೇ ಇಲ್ಲ. ಅದರಿಂದ ನೀವೆಲ್ಲಿ ಹೋಗ್ತೀರಿ ಕಾಡಿಗೆ? ನಿಮ್ಮ ಮನೆ ಕೋಣೆನೇ ಕಾಡನ್ನು ಮಾಡ್ಕೋಬೇಕು ನೀವು ಇವಾಗ. ಇರಲಿ, ಅವನೇನು ಮಾಡ್ದ, ಅವನ ಸ್ನೇಹಿತ ತೃಣಬಿಂದು ಮಹರ್ಷಿ ಅಂತ. ಆ ತೃಣಬಿಂದು ಮಹರ್ಷಿ ಹತ್ರಕ್ಕೆ ಹೋಗಿ ಸ್ನೇಹಿತನ ಕೇಳ್ದ, ಅಯ್ಯ ಗೆಳೆಯ, ನಾನು ತಪಸ್ಸು ಮಾಡಬೇಕಾಗಿದೆ, ಯಾವುದಾದ್ರು ಒಂದು ಕಾಡನ್ನು ತೋರಿಸಪ್ಪ, ಅರಣ್ಯವನ್ನು ತೋರಿಸಯ್ಯ ಅಂದ. ಅವನು ಹೇಳ್ದ, ಪಕ್ಕದಲ್ಲಿ ನಮ್ಮದೊಂದು ತೋಟ ಇದೆ, ಆ ತೋಟದಲ್ಲಿ ಯಾರೂ ಬರಲ್ಲ, ನೀನಲ್ಲಿ ಹೋಗಿ ತಪಸ್ಸು ಮಾಡು, ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಒಂದಷ್ಟು ಊಟ ಕಟ್ ಕಳಿಸ್ತೀನಿ ಇಂದ. ಅವನು ಹೋಗಿ ಕೂತ್ಕೊಂಡ, ಸಮಾಧಾನ ಆಯಿತು, ಭಾಳ ಚೆನ್ನಾಗಿದೆ ಪ್ರಕೃತಿ ಸಂಪತ್ತು, ತಪಸ್ಸು ಮಾಡೋದಕ್ಕೆ ಶುರು ಮಾಡೋಣ ಅಂತ ಓ ಅಂತ ಕೂತ್ಕೊಂಡ, ಓಂಕಾರ ಹೇಳಲಿಕ್ಕೆ. ಅಂತ ಯಾವುದೋ ಹಾಡು ಕೇಳೋಕ್ಕೆ ಶುರು ಆಯಿತು. ತಪೋಭಂಗವಾಯಿತು. ನೋಡ್ದ, ಯಾರೇ ಇದು? ಈ ಹುಡುಗಿಯರಿಗೆ ಕಾರಣವಿಲ್ಲದೆ ನಗ್ತಾ ಇರ್ತಾರೆ, ಕೆಲಸ ಇಲ್ಲದೆ ಮಾತಾಡ್ತಾ ಇರ್ತಾರೆ. ಯಾರೋ ಒಂದಷ್ಟು ಹುಡುಗಿರು ಪುತ್ತೂರಾಯರು ನಗ್ತಾ ಇದ್ದಾರೆ, ಯಾಕೆಂದ್ರೆ ಅವ್ರ ಕಣ್ಮುಂದೆ ಅದನ್ನೇ 1000 ಜನ ಹುಡುಗಿರು ನೋಡ್ಬಿಟ್ಟಿದ್ದಾರೆ. ಅವರು ಪಾಠ ಮಾಡ್ತಾ ಇದ್ದಾರೆ. ಉಪಾಧ್ಯಾಯರುಗಳು ತರಗತಿಯಲ್ಲಿ ಯಾರಯ್ಯ ಹೆಚ್ಚು ಗಲಾಟೆ ಮಾಡ್ತಾರೆ ಅಂದರೆ ಕೆಲಸಕ್ಕೆ ಬಾರದು ಹುಡುಗಿರು ಕಿಸಿದ ನಗುತ್ತಿರೋದೆ ಅಂತಲೇ. ರಾಮಾಯಣದಲ್ಲೇ ದಾಖಲಿದು. ನಗ್ತಾ ಇದ್ದಾರೆ, ಇನ್ನು ಸಿಟ್ಟು ಬಂತು. ಏಯ್ ಹೋಗಿ ಸುಮ್ಮನೆ, ನಾನು ತಪಸ್ಸು ಮಾಡಬೇಕು ಅಂದ. ಇವನ ಆಕಾರ ಕಾವಿ ಬಟ್ಟೆ ಎಲ್ಲ ನೋಡಿ ಎದ್ಕೊಂಡು ಹೋಗ್ಬಿಟ್ರೆ ಕಡೆಗೆ. ಛೇ, ಇವತ್ತು ಸರಿ ಹೋಗಲಿಲ್ಲ, ನಾಳೆಯಿಂದ ತಪಸ್ಸು ಮಾಡೋಣ. ತಿರ್ಗಾ ಮಾರನೇ ದಿವಸ ಆಯಿತು, ತಪಸ್ಸು ಮಾಡೋಕೆ ಕೂತ್ಕೊಂಡ. ಥಾ ಥೈ ಥಾ ಅಂತ ಶುರುವಾಯಿತು. ಯಾರದು? ತಿರ್ಗಾ ಹುಡುಗಿರು. ಏನು ಸ್ವಾಮಿ ಮಾಡೋದು ಇವಾಗ? ಹೋಗ್ತಿರೋ ಶಾಪ ಕೊಡ್ಲೋ ಅಂದ. ಓಡೋದು. ಇವತ್ತು ಸರಿ ಹೋಗಲಿಲ್ಲ. 3ನೇ ದಿವಸ ಕೂತ್ಕೊಂಡು ತಪಸ್ಸು ಮಾಡೋಣ. 3ನೇ ದಿವಸ ಕೂತ್ಕೊಂಡಿದ್ದಾನೆ, ತತ್ತಧೀಮ್ ಅಂತ ಬಂದ್ಬಿಡ್ತು. ಮಹಾ ಸಿಟ್ಟು ಬಂತು. ಶಾಪ ಕೊಡಬೇಕು ಅಂತ ಒಂದು ನಿರ್ಣಯ ಮಾಡಿದೆ. ಏನು ಶಾಪ ಕೊಡಲಿ? ಏನು ಶಾಪ ಕೊಟ್ಟರೆ ಈ ಹುಡುಗಿಯರು ಯಾರು ಇಲ್ಲಿ ಬರೋದಿಲ್ಲ ಅಂತ ಕ್ಷಣ ಮಾತ್ರದಲ್ಲಿ ಯೋಚನೆ ಮಾಡಿ ನಿರ್ಣಯ ಮಾಡ್ದ. ಇನ್ನು 2 ಗಂಟೆ ಅವಕಾಶ ಕೊಡ್ತಾ ಇದ್ದೇನೆ, ಈ ಎಲ್ಲೆಯಿಂದ ಹೊರಗೆ ಹೋಗ್ಬಿಡ್ಬೇಕು. ಇಲ್ಲೇ ಹುಡುಗಿರಲ್ಲ, ಅವತ್ತು ಅಲ್ಲಿ ತೋಟದಲ್ಲಿ ಈ ಎಲ್ಲೆಯಿಂದ ಹೊರಗೆ ಹೋಗಬೇಕು. 2 ಗಂಟೆಗಳಾದ ಮೇಲೆ ಯಾರಾದರೂ ಒಳಗೆ ಬಂದರೆ ತಕ್ಷಣ ನೀವು ಬಸರಿ ಆಗಿಬಿಡ್ತೀರಿ ಅಂದ್ಬಿಟ್ಟ. ಯಾವುದಕ್ಕೆ ಹೆದರ್ಕೊಳ್ದೇ ಇದ್ರು ಹುಡುಗಿರು ಇದಕ್ಕೆ ಹೆದರ್ಕೊಳ್ತಾರೆ ಸ್ವಾಮೀಜಿ. ಓಡೋಬಿಟ್ರೆ ಎಲ್ಲರೂ, ಅಲ್ಲಿಗೇನು ಸಮಸ್ಯೆ ಇಲ್ಲ ಅಂತ. ಮಾರನೇ ದಿವಸ ತಪಸ್ಸು ಶುರುವಾಯಿತು. ಒಂದು 10-15 ದಿವಸ ಆಯಿತು, 1 ತಿಂಗಳಾಯಿತು. 1 ತಿಂಗಳು ಇದ್ದಕ್ಕಿದ್ದೆ ಒಂದು ಸಣ್ಣ ಅಂತ ನೋಡ್ತು. ಯಾವುದೋ ನೋಡೋಕೆ ಹೀಗೆ ತಿರುಗಿದ್ದಾರೆ. ಒಬ್ಬ ಹುಡುಗಿ ಒಳಗೆ ಬಂದಿದ್ದಾಳೆ. ಆ ಆಶ್ರಮದ ಬಾಗಿಲು ತೆಕ್ಕೊಂಡು ಒಳಗೆ ಬಂದಲು, ಹೊಟ್ಟೆ ಆಗ್ಬಿಟ್ಟು. ಹುಡುಗಿ ಹೆದರಿಕೆ ಆಯಿತು, ಇದೇನೇ ಇದು ವಿಕಾರ. ಇವನೇನು ಮಾಡ್ತಾ ಇದ್ದ ಆವಾಗ? ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಧಾತುಮಂ ಅಂತ ಋಗ್ವೇದದ ಮೊಟ್ಟಮೊದಲನೆಯ ರುಚೆಯನ್ನು ಹೇಳ್ತಾ ಕೂತಿದ್ದಾನೆ. ವಿಶ್ರುತವಾಗ್ತಾ ಇದೆ ವೈದಿಕ ಮಂತ್ರ. ಅವಳು ಒಳಗೆ ಬಂದ್ಬಿಟ್ಟಿದ್ದಾಳೆ, ಹೊಟ್ಟೆ ಊದ್ಬಿಟ್ಟಿದೆ ಅವಳು, ಗರ್ಭವತಿ ಆಗಿಬಿಟ್ಲು. ಅಪ್ಪನ ಹತ್ರ ಓಡೋಗ್ಬಿಟ್ಲು. ಅಪ್ಪ ಯಾರು ಅಂದ್ರೆ ತೃಣಬಿಂದು ಮಹರ್ಷಿ. ಇವನು ಪುಲಸ್ತ್ಯ, ಮದುವೆ ಆಗಬಾರ್ದು, ಮಕ್ಕಳು ಬೇಕಾಗಿಲ್ಲ, ಸಂಸಾರ ಬೇಕಾಗಿಲ್ಲ, ಬರೀ ತಪಸ್ಸು ಮಾಡ್ತೀನಿ ಅಂತ ಗೆಳೆಯನಾದ ತೃಣಬಿಂದು ಮಹರ್ಷಿಯ ಹತ್ತಿರ ಬಂದು ಕೇಳಿ ತಪಸ್ಸು ಮಾಡ್ತಾ ಇದ್ದಾನೆ. ಆ ತೃಣಬಿಂದು ಮಹರ್ಷಿಗಳ ಮಗಳು ಬಂದಿದ್ದಾಳೆ, ಅವಳಿಗೆ ಗರ್ಭವತಿಯಾಗಿದ್ದಾಳೆ. ತೃಣಬಿಂದು ಮಹರ್ಷಿ ಹೇಳ್ಕೊಂಡು ಬಂದ ಅವಳನ್ನ, ಏನಯ್ಯ ಸ್ನೇಹಿತ ಅಂತ ಜಾಗ ಕೊಟ್ಟರೆ ನನ್ನ ಮಗಳನ್ನ ಹೀಗ ಮಾಡೋದು ಅಂದ. ಅವನೇನ್ರಿ ಮಾಡ್ದ? ಮಾವ ತಲೆ ಚಚ್ಕೊಂಡ ಅವನು. ಅದೆಲ್ಲ ಕೇಳೋಕೆ ಸಿದ್ಧ ಇಲ್ಲ,
ನಿನ್ನಿಂದ ಇವಳು ಹೊಟ್ಟೆ ಮುಂದೆ ಬಂದಿದೆ, ಇವಳು ನೀನೇ ಮದುವೆ ಆಗು ಅಂದ. ಮದುವೆನೇ ಬೇಡ ಅಂತ ಇದ್ದೆ. ಸ್ವಾಮೀಜಿ ಯಾರನ್ನ ಆಟ ನಡೆಯೋದಿಲ್ಲ, ಯಾರ ಆಟ ನಡೆಯುತ್ತೆ? ಮದುವೆ ಬೇಡ ಅಂದವರನ್ನ ಮದುವೆ ಮಾಡಿಸ್ತಾ ಆ ಶಕ್ತಿ. ಮದುವೆ ಬೇಕಯ್ಯ ಅಂದ್ರೆ ಹುಡುಗಿನೇ ಕೊಡೋದಿಲ್ಲ. ಏನು ಮಾಡೋದೀಗ? ಮಕ್ಕಳು ಬೇಕು ಅಂದ್ರೆ ಮಕ್ಕಳು ಸಿಗಲ್ಲ, ಬೇಡಪ್ಪೋ ಅಂದ್ರೆ ಒಂದು ಹೆಣ್ಮಕ್ಳು. ಯಾರ ಕೈನಲ್ಲಿದೆ ಇದು? ಮತ್ತೊಂದು ತತ್ವ ರಾಮಾಯಣದಲ್ಲಿ ನಾವು ನೋಡತಕ್ಕಂಥದ್ದು. ನಮ್ಮದೇನೂ ನಡೆಯೋದಿಲ್ಲ. ಪುಲಸ್ತ್ಯ ತೃಣಬಿಂದು ಮಹರ್ಷಿಗಳ ಮಗಳು ಗೋ ಅಂತ ಅವಳ ಹೆಸರು. ಪುರಾಣ ನಾವು ಚೂಡಾಮಣಿ ಬರ್ತೇವೆ, ಶ್ರೀಮಂತ ರಾಮಾಯಣದಲ್ಲಿಲ್ಲ. ಅವಳನ್ನು ಮದುವೆ ಆಗ್ತಾನೆ. ನಾನು ಹೇಳಿದೆ, ಋಗ್ವೇದದ ಮಂತ್ರ ಉಚ್ಚಾರವಾಗ್ತಾ ಇದ್ದಾಗ ಆ ಗರ್ಭ ಕಟ್ಟಿದ್ದರಿಂದ ಅವಳಿಗೆ ಹುಟ್ಟಿದಂತಹ ಮಗುವಿನ ಹೆಸರು ವಿಶ್ರವಸ್ ಅಂತ. ವೇದ ವಿಶ್ರುತವಾಗ್ತಾ ಇದ್ದಾಗ ಹುಟ್ಟಿದ್ದರಿಂದ ಆ ವಿಶ್ರವಸ್ ಅನ್ನತಕ್ಕಂಥವನಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಅವನ ಹೆಸರು ವೈಶ್ರವಣ ಅಂತ. ವೈಶ್ರವಣನೇ ಮುಂದೆ ಕುಬೇರ. ಆ ಕುಬೇರ ಬ್ರಹ್ಮಾನನ್ನು ಮೆಚ್ಚಿಸಿದಾಗ ಎಲ್ಲೆಯೇ ಇರಬೇಕು ನಾನು ಅಂತಂತ ಹೇಳಿದರೆ ಅವನು ಹೇಳ್ತಾನೆ, ತ್ರಿಕೂಟಾಚಲ ಪರ್ವತ ಅಂತ ಒಂದಿದೆ ದಕ್ಷಿಣ ದಿಕ್ಕಿನಲ್ಲಿ, ಅದರ ತುದಿಯಲ್ಲಿ ಲಂಕೆ ಅಂತ ಒಂದಿದೆ ಕಣಯ್ಯ, ಅದು ಸ್ವರ್ಣಲಂಕೆ ಅಂತ. ಆ ಸ್ವರ್ಣಲಂಕೆ ಇವತ್ತು ಖಾಲಿಯಾಗಿದೆ, ಅಲ್ಲಿ ಹಿಂದೆ ರಾಕ್ಷಸರಿದ್ದರು, ಅಲ್ಲಿ ಹೋಗಿ ನೀನು ನೆಲೆಸು. ಅಲ್ಲ ಸ್ವಾಮಿ, ಲಂಕೆ ಆಗಲೇ ಇದೆಯಾ? ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ರಾವಣ ಹುಟ್ಟಿಲ್ಲ ಇನ್ನು. ಭಾಳ ಜನಕ್ಕೆ ರಾವಣಂದು ಲಂಕೆ ಅಂತ ಅದೆಲ್ಲ ಸುಳ್ಳು. ರಾವಣ ಹುಟ್ಟೇ ಇಲ್ಲ. ಕುಬೇರ ಕೇಳ್ತಾ ಇದ್ದಾನೆ, ನನಗೆ ಲಂಕೆ ಕೊಡ್ತಾ ಇದ್ದೀರಲ್ಲ, ಆ ಲಂಕೆಯಲ್ಲಿ ಯಾರಿದ್ರು? ಆ ಲಂಕೆ ಯಾಕೆ ಖಾಲಿ ಆಯಿತು? ಆ ಕತೆ ಹೇಳ್ತೀನಿ ಕೇಳಿ, ಯಾವಾಗ? 24 ಗಂಟೆ ಬಿಟ್ಟುಕೊಂಡು. ನಮಸ್ಕಾರ.